ಓಕೆ. ಸೊ ಈ ಸಬ್ಜೆಕ್ಟ್ ಏನಿದೆ ಆಲ್ರೆಡಿ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ ಆಗಿದೆ. ಜೂರಿಸ್ಪ್ರುಡೆನ್ಸ್, ಟ್ಯಾಕ್ಸೇಷನ್, BNSS ಎಲ್ಲ ಸಬ್ಜೆಕ್ಟ್ಸ್ಗಳಾಗಿದೆ. ಸೊ ಈಗ ಲಾಸ್ಟ್ ಒಂದು ಸಬ್ಜೆಕ್ಟ್ ಉಳಿದಿದೆ ನಿಮಗಷ್ಟೇ. ಈಗಿರುವಂತ ಒಂದು ಹೇಳ್ಬೇಕಾಗಿರುವಂತ ವಿಷಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲಾ ಒಂದು ಸಬ್ಜೆಕ್ಟ್ ಒಂದು ಉಳಿದಿದೆ. ಸೊ ಇದು ಬಿಟ್ಟು ಇನ್ನು ಉಳಿದಿರೋ ಎಲ್ಲಾ ಕ್ವಶನ್ಸ್ಗಳಿಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಇದ್ರಲ್ಲಿ ಈಗ ಇವತ್ತಿನ ಒಂದು ಸೆಷನ್ ಅಲ್ಲಿ ಏನ್ ಮಾಡೋಣ, ತುಂಬಾ ಸಿಂಪಲ್ ಆಗಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಲಾಸ್ಟ್ ಇದ್ರಲ್ಲೆಲ್ಲ ನೀವು ಅಟೆಂಡ್ ಮಾಡಿರ್ತೀರಾ. ಸೊ ಹಳೆ ಸ್ಟೂಡೆಂಟ್ ಬೇರೆ, ಸೊ ಗೊತ್ತಿರುತ್ತೆ ನಿಮ್ಗೆ ಹಳೆ ಸ್ಟೂಡೆಂಟ್ಸ್ ಗಳಾಗಿರೋದ್ರಿಂದ. ಸೊ ನಾವು ಕ್ಲಾಸಸ್ ಮಾಡ್ತೀವಿ ಎಲ್ಲ ಗೊತ್ತಿರುತ್ತೆ. ಸೊ ಹಾಗಿದ್ದಾಗ ನಾನು 3 ಸೆಷನ್ ಅಲ್ಲಿ ಪ್ರತಿ ಒಂದು ಕ್ಲಾಸಸ್ ಗಳನ್ನ ಹಾಸ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಸೆಷನ್ ಅಲ್ಲಿ ನಾನು ಅಬೌಟ್ ಸಿಲೆಬಸ್ ಕಾಪಿ ಬಗ್ಗೆ ಮಾತಾಡ್ತೇನೆ. ಸೊ ಸಿಲೆಬಸ್ ಕಾಪಿ ಯಾವ್ಯಾವ ರೀತಿ ಇರುತ್ತೆ ಏನು ಅಂತ ಅಬೌಟ್ ಸಿಲೆಬಸ್ ಕಾಪಿ ಬಗ್ಗೆ ಮಾತಾಡ್ತೇನೆ. ಅಂದ್ರೆ ಒಂದು ಬ್ರೀಫ್ ವ್ಯೂ. ಉದಾಹರಣೆ ಯೂನಿಟ್ 1 ಏನ್ ಮಾತಾಡುತ್ತೆ, 2, 3, 4, 5 ಎಲ್ಲ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಸಮೇತ. ಏನಾದ್ರು ತುಂಬಾ ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ಅದನ್ನ ತುಂಬಾ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಸಿಲೆಬಸ್ ಕಾಪಿ ಬಗ್ಗೆ ಮಾತಾಡ್ತೇನೆ. ಇಡೀ ಕ್ಲಾಸ್ 3 ಪಾರ್ಟ್ ಅಲ್ಲಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಪಾರ್ಟ್ ಇದಾಗಿರುತ್ತೆ. ಸೊ ಸೆಕೆಂಡ್ ಪಾರ್ಟ್ ಅಂತ ಬಂದಾಗ ಸೆಕೆಂಡ್ ಪಾರ್ಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳೇನಿದೆ ಅದನ್ನ ಡಿಸ್ಪ್ಲೇ ಮೇಲೆ ಹಾಕಿ ಅದರಲ್ಲೇ ಇರುವಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವುದು, ತುಂಬಾ ಇಂಪಾರ್ಟೆಂಟ್ ಯಾವ್ದು ಆಗಿರುತ್ತೆ ಅಂತ ನಾನು ಹೇಳ್ತೇನೆ. ಸೊ ಲಾಸ್ಟ್ಲಿ ಬಂದಾಗ ನಿಮ್ಗಿರುವಂತ ಡೌಟ್ಸ್ ರಿಗಾರ್ಡಿಂಗ್ ಸಬ್ಜೆಕ್ಟ್ಸ್, ಈ ಸಬ್ಜೆಕ್ಟ್ಸ್ ನ ಮೇಲೆ ಸೊ ನಿಮ್ಗಳಿಗೆಲ್ಲ ಏನ್ ಡೌಟ್ ಇದೆ, ಸೊ ಏನನ್ನ ನಾವೇನಾದ್ರೂ ಕರೆಕ್ಷನ್ಸ್ ಗಳು ಮಾಡ್ಕೊಳ್ಬೇಕಾ, ಆ ರೀತಿಯಾಗಿ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸಿಲೆಬಸ್ ಇಂದ. ಫಸ್ಟ್ ಸೆಷನ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಹೆಸರು ಹೇಳ್ತಾ ಇದೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಹೇಳ್ತಾ ಇದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಲಾ ಅಂದ್ರೆ ಕನ್ನಡದಲ್ಲಿ ಆಡಳಿತ ಕಾನೂನು ಅಂತ ಕರಿತೀವಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೆ. ಸೊ ಆಡಳಿತ ಕಾನೂನು ಅಂತ ಕರಿತೀವಿ. ಫಸ್ಟ್ ಯಾವಾಗ್ಲೂ ಕೂಡ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಜೆಕ್ಟ್ ನ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ಸಬ್ಜೆಕ್ಟ್ ಏನ್ ಹೇಳುತ್ತೆ, ಏನ್ ಮಾತಾಡ್ತಾ ಇದೆ, ಸೊ ಆಕ್ಚುಲ್ ಆಗಿ ಈ ಸಬ್ಜೆಕ್ಟ್ ಎಲ್ಲಿ ಯೂಸ್ ಆಗುತ್ತೆ, ಈ ಸಬ್ಜೆಕ್ಟ್ ನಮಗೆ ಬೇಕಾ, ಪ್ರಾಕ್ಟಿಕಾಲಿಟಿ ಎಲ್ಲಿದೆ, ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು ಅಂತಂದ್ರೆ ಸಿಲೆಬಸ್ ಕಾಪಿನ ಓದ್ತಾ ಇರ್ಬೇಕಾದ್ರೆ ಮಜಾ ಬರುತ್ತೆ, ಕಷ್ಟ ಆಗಲ್ಲ. ಇಂಥ ಟಾಪಿಕ್ ಇಂಥ ಕಡೆ ಯೂಸ್ ಮಾಡ್ತೀವಿ, ಸೊ ನಾವು ಇದನ್ನ ಕಲಿಯೋದ ಅವಶ್ಯಕತೆ ಇದೆ ಅಂತ. ಸೊ ಈ ರೀತಿಯಾಗಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಕೋರ್ಟ್ಸ್ ಗಳಲ್ಲಿ ನೀವು ಬಂದಾಗ ಕೋರ್ಟ್ ಅಲ್ಲಿ ಯಾವ ರೀತಿಯಾದಂತಹ ಕೇಸಸ್ ಗಳು ನೋಡ್ತೀರಾ, ಯಾರ ಮೇಲೆ ಕೋರ್ಟ್ ಕೇಸಸ್ ಗಳನ್ನ ನೋಡ್ತೀರಾ. ಸೊ ಈ ಸಬ್ಜೆಕ್ಟ್ ನಾವು ಓದೋದ್ರಿಂದ ನಿಮಗೆ ಎಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಹೆಲ್ಪ್ ಆಗುತ್ತೆ, ಇದನ್ನೆಲ್ಲ ಫಸ್ಟ್ ಅರ್ಥ ಮಾಡ್ಕೊಂಡು ನಾವು ಆಮೇಲೆ ಜಂಪ್ ಆಗೋಣ KSLU ಸಿಲೆಬಸ್ಸಿಗೆ. ಸೊ KSLU ದಲ್ಲಿ ಈ ಸಿಲೆಬಸ್ ನ ಏನು ಕೊಟ್ಟಿದ್ದಾರೆ, ಸೊ ಯಾವ ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಈಗ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಲಾ ಸಬ್ಜೆಕ್ಟ್ ಅಂದ್ರೆ ಏನು? ಅಡ್ಮಿನಿಸ್ಟ್ರೇಟಿವ್ ಲಾ ಸಬ್ಜೆಕ್ಟ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಅಡ್ಮಿನ್ ನ ಬಗ್ಗೆ ಮಾತಾಡುವಂಥದ್ದು. ಯಾವ ಅಡ್ಮಿನ್ ನ ಬಗ್ಗೆ ಮಾತಾಡುವಂಥದ್ದು? ಅಡ್ಮಿನ್ ಮೀನ್ಸ್ ಗೌರ್ಮೆಂಟ್ ನ ಅಡ್ಮಿನ್. ಇನ್ನು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅರ್ಥ ಆಗೋ ರೀತಿಯಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಗಳೇನಿರ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತಂದ್ರೆ IAS, IPS, IAS ಆಗಿರ್ಬೋದು, ಅಥವಾ FDA, SDA, DC, ಗೌರ್ಮೆಂಟ್ ನ ಆಫೀಸರ್ಸ್ ಗಳೇನಿರ್ತಾರೆ ಟಾಪ್ ಲೆವೆಲ್ ನಲ್ಲಿ. ಸೊ ಇವರು ಹೇಗೆ ತಮ್ಮ ಆಡಳಿತನ ನಡೆಸ್ತಾರೆ ಅಂತ ನೋಡಿ. 3 ಬಾಡಿ ಇದೆ. ಒಂದು ಲೆಜಿಸ್ಲೇಟಿವ್ ಬಾಡಿ. ಸೊ ಲೆಜಿಸ್ಲೇಟಿವ್ ಬಾಡಿ ಏನ್ ಮಾಡುತ್ತೆ, ಲೆಜಿಸ್ಲೇಷನ್ಸ್ ಗಳನ್ನ ಮಾಡುತ್ತೆ. ಸೊ ಮಾಡಿದಂತ ಲೆಜಿಸ್ಲೇಷನ್ಸ್ ಗಳನ್ನ ನಡೆಸಲಿಕ್ಕೆ ಎಕ್ಸಿಕ್ಯೂಟಿವ್ ಬಾಡಿ ಇದೆ. ಸೊ ಎಕ್ಸಿಕ್ಯೂಟಿವ್ ಬಾಡಿ ಲೆಜಿಸ್ಲೇಟಿವ್ ಬಾಡಿಯಲ್ಲಿ ಏನಾದ್ರು ಡಿಫ್ರೆನ್ಸ್ ಬಂತು ಅಂತಂದ್ರೆ ಅದನ್ನ ಟ್ಯಾಕಲ್ ಮಾಡಿ ಸಾರ್ಟ್ ಔಟ್ ಮಾಡೋದಕ್ಕೆ ಜುಡಿಷಿಯಲ್ ಬಾಡಿ ಇದೆ. ಸೊ ಈ ಲೆಜಿಸ್ಲೇಟಿವ್ ಬಾಡಿ ಶಾಸನ ಮಾಡುತ್ತೆ, ಜುಡಿಷಿಯಲ್ ಬಾಡಿ ಏನಾದ್ರು ಇಶ್ಯೂಸ್ ಗಳಿದ್ದಾಗ ಅಂತಂದ್ರೆ ನಾವೇ ಲಾಯರ್ಸ್ ಮತ್ತೆ ಜಡ್ಜ್ ಗಳೆಲ್ಲ ನಾವು ಬರ್ತೀವಿ ಈ ಪಾರ್ಟ್ ಅಲ್ಲಿ. ಸೊ ಅದನ್ನ ಸಾಲ್ವ್ ಮಾಡ್ತೀವಿ. ಸೊ ದ ಲೆಜಿಸ್ಲೇಟಿವ್ ಬಾಡಿ ಏನ್ ಮಾಡಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ, ಅಂತಂದ್ರೆ ಸಮಾಜದಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ಸೊಸೈಟಿಯಲ್ಲಿ ಜಾರಿಗೆ ತರಬೇಕಲ್ಲ. ಆ ಡಿಪಾರ್ಟ್ಮೆಂಟ್ ಅಡ್ಮಿನ್ ಡಿಪಾರ್ಟ್ಮೆಂಟ್. ಅದೇ ಡಿಪಾರ್ಟ್ಮೆಂಟ್ ಆಡಳಿತ ವರ್ಗದ ಡಿಪಾರ್ಟ್ಮೆಂಟ್ ಅಡ್ಮಿನ್ ಡಿಪಾರ್ಟ್ಮೆಂಟ್. ಸೊ ಆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಇರುವಂತಹ ಕಾನೂನುಗಳ ಮೇಲೆ ಡಿಸ್ಕಷನ್. ಓಕೆ. ಸೊ ಇಲ್ಲೇನು ಲಾಜಿಕ್ ಏನಂದ್ರೆ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಇರುತ್ತೆ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಇರುತ್ತೆ. ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಲೆಜಿಸ್ಲೇಷನ್ ಮಾಡುತ್ತೆ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಜುಡಿಷಿಯರಿ ಬಗ್ಗೆ ಮಾತಾಡುತ್ತೆ, ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಸೊ ಹೇಗೆ ಅದನ್ನ ಜಾರಿಗೆ ತರ್ತೀವಿ, ಎಕ್ಸಿಕ್ಯೂಷನ್ ತರ್ತೀವಿ, ಸಮಾಜದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿಸ್ತೀವಿ ಕಾನೂನುಗಳನ್ನ. ಅದನ್ನ ಮಾಡಿಸ್ತಾ ಇರ್ಬೇಕಾದ್ರೆ ಬರುವಂತ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಅದನ್ನ ಮಾಡಿಸ್ತಾ ಇರ್ಬೇಕಾದ್ರೆ ಬರುವಂತ ಡಿಪಾರ್ಟ್ಮೆಂಟ್ ಗಳು ಯಾವುದು? ಸೊ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬರ್ತಾರೆ, DC, ಅಥವಾ SP, IPS, ಅಥವಾ ಸೆಕ್ರೆಟರೀಸ್ಗಳು, ಮಿನಿಸ್ಟ್ರಿ ಕೆಳಗಡೆ ಇರುವಂತ ಸೆಕ್ರೆಟರೀಸ್. ಒನ್ಸ್ ನಾನು ಏನಾದ್ರು DC ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಬರೇ DC ಬರಲ್ಲ. ಸೊ ಈ ಡಿ ಸಿ ಜೊತೆ ಕೆಳಗಡೆ ಇರುವಂತ FDA, SD ಯಾರೇ ಆಗಿರ್ಬೋದು, ಏನೇನ್ ವರ್ಕ್ ಮಾಡ್ತಾರೆ ಎಲ್ಲರೂ ಬರ್ತಾರೆ. PDO, PO, ಈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, VA, ಯಾರೇ ಎಲ್ಲರೂ ಬರ್ತಾರೆ.
IPS ಕೆಳಗಡೆ SP ಆಗಿರ್ಬೋದು, ಮೀನ್ಸ್ IPS ಅನ್ನೋದು ಕೂಡ ಒನ್ ಆಫ್ SP ನೇ. ಸೊ ನಿಮ್ಗೆ ಹೇಳುವಂತ ರೀತಿಯಲ್ಲಿ ಒಂದು ಕಮಿಷನರ್, SP, ASI, ಇನ್ಸ್ಪೆಕ್ಟರ್, SI ಈ ರೀತಿಯಾಗಿ ಎಲ್ಲರೂ ಬರ್ತಾರೆ. ಸೊ ಸೆಕ್ರೆಟರೀಸ್ಗಳಂತ ಬಂದಾಗ ಮಿನಿಸ್ಟ್ರೀಸ್ ಕೆಳಗಡೆ ಇರ್ತಾರೆ ಸೆಕ್ರೆಟರೀಸ್ಗಳು, ಸೊ ಕಮಿಷನರ್ಸ್ಗಳು ಇರ್ತಾರೆ. ಸೊ ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿ ಟ್ರೈ ಮಾಡ್ತಾರೆ. ಸೊ ಈ ಎಲ್ಲಾ ಡಿಪಾರ್ಟ್ಮೆಂಟ್ನವರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇರುವಂತದ್ದು ಅಡ್ಮಿನಿಸ್ಟ್ರೇಟಿವ್ ಲಾ. ಸೊ ಇಫ್ ಇನ್ ಕೇಸ್ ನೀವೇನಾದ್ರೂ ಕೇಸ್ ಹಾಕೊಳ್ತೀರಾ, ಕೇಸ್ಗಳ ಬಗ್ಗೆ ಮಾತಾಡ್ತೀರಾ ಅಂತ ಬಂದಾಗ, ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ನ ಮೇಲೆ ಏನಾದ್ರು ನೀವು ಕೇಸ್ ಹಾಕೊಳ್ಬೇಕು. ಈಗ ಗೌರ್ಮೆಂಟ್ ಅಫಿಷಿಯಲ್ಸ್ ಏನಾದ್ರು ಫ್ರಾಡ್ ಮಾಡ್ತಾ ಇದಾರೆ, ಮೋಸ ಮಾಡ್ತಾ ಇದಾರೆ, ಅವರವರ ಒಂದು ಪವರ್ಗಿಂತ ಜಾಸ್ತಿ ಪವರ್ ನ ಯೂಸ್ ಮಾಡ್ತಾ ಇದಾರೆ, ಮಿತಿಮೀರ್ ಪವರ್ ನ ಯೂಸ್ ಮಾಡ್ತಾ ಇದಾರೆ. ಈಗ ಉದಾಹರಣೆಗೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, AC ಇದ್ದಾರೆ ತಾಲೂಕ್ ಲೆವೆಲ್ ನಲ್ಲಿ, ಅಥವಾ DC ಇದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ. ಸೊ ಅವರು ಲ್ಯಾಂಡ್ ರೆವಿನ್ಯೂ ಎಲ್ಲ ಅವರೇ ನೋಡುವಂಥದ್ದು, ಲ್ಯಾಂಡ್ ಇಂದ ಇಶ್ಯೂಸ್, ಲ್ಯಾಂಡ್ ರೆವಿನ್ಯೂ ಎಲ್ಲ ಅವರೇ ನೋಡ್ತಾರೆ. ಸೊ ಅದರಲ್ಲಿ ಪರ್ಸನಲ್ ಪ್ರಾಫಿಟಿಗೋಸ್ಕರ ಯಾರಿಗೂ ಒಂದ್ ಸ್ವಲ್ಪ ಜಾಸ್ತಿ ಲ್ಯಾಂಡ್ ಕೊಡುವಂಥದ್ದು, ಅಥವಾ ಅವ್ರಿಗೆ ಆ ಪವರ್ ಇರಲ್ಲ, ಆ ಪವರ್ನ ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ಈ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಗಳೆಲ್ಲ ಬಂದಾಗ ನೀವು ಅವ್ರ ಮೇಲೆ ಕೇಸ್ ಹಾಕೊಳ್ಬೇಕು. ಅಂತ ಸಂದರ್ಭದಲ್ಲಿ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಲಾ ಬಗ್ಗೆ ನಾಲೆಜ್ ಇರಬೇಕು. ನೀವು ಅದೆಲ್ಲ ಹಾಕೊಳ್ಳುವಂತ ನೀವು ಕಾನ್ಸ್ಟಿಟ್ಯೂಷನ್ ಮತ್ತೆ ಏನು ಕಾನ್ಸೆಪ್ಟ್ಗಳು, ಕೇಸ್ ಎಲ್ಲ ಸೆಕ್ಷನ್ಸ್ ಗಳೇನ್ ಬರುತ್ತೆ ಅದ್ರ ಮೇಲೆ ಹಾಕೊಳ್ತಾ ಹೋಗ್ತೀರಾ. ಬಟ್ ಆದ್ರೆ ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ ಏನ್ ವರ್ಕ್ ಮಾಡುತ್ತೆ, ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಅದ್ರ ಸ್ಟ್ರಕ್ಚರ್ ಏನು, ರೋಲ್ ಏನು, ಯಾವ ತರ ಅದು ವರ್ಕ್ ಮಾಡ್ತಾ ಇದೆ, ಸೊ ಈ ಕಾನ್ಸೆಪ್ಟ್ ಮೇಲೆ ನೀವು ಹೋಗ್ಬೇಕಾಗುತ್ತೆ. ಸೊ ಅವಾಗಲೇ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಕೋರ್ಟ್ಸ್ ಅಂತ ಬಂದಾಗ ಗೌರ್ಮೆಂಟ್ ನ ವಿರುದ್ಧ ನೀವೇನಾದ್ರೂ ಹೋದಾಗ ಸೊ ಬೇಕಾಗಿರುವಂತ ಒಂದು ನಾಲೆಜ್ ಇದು ಅಡ್ಮಿನಿಸ್ಟ್ರೇಟಿವ್ ಲಾ. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಬರುವಂತದ್ದು ಎಲ್ಲಿ ಅಂತಂದ್ರೆ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಆಡಳಿತ ವರ್ಗ, ಕಾರ್ಯಾಂಗ ಅಂತ ನಾವು ಕರಿತೀವಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ನಾವು ಕರಿತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಕಾರ್ಯಾಂಗ ಅನ್ನುವಂಥದ್ದು ಏನಿದೆ, ಸೊ ಇದರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಮತ್ತೆ ಹೇಳಿದ್ದೇನಕ್ಕೆ ಅಂದ್ರೆ ಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ. ಸೊ ಈಗ ನಾನ್ ಬರ್ತೇನೆ, ಸಬ್ಜೆಕ್ಟ್ ಅರ್ಥ ಆದ್ಮೇಲೆ ಸಬ್ಜೆಕ್ಟ್ ಏನು ಓದ್ತಾ ಇದ್ದೀನಿ, ಎಲ್ಲಿ ಯೂಸ್ ಮಾಡ್ತೀನಿ, ಸಬ್ಜೆಕ್ಟ್ ಯಾವ ಜಾಗದಲ್ಲಿದೆ, ನೀವು ಓದಿದಂತ ಕಾನ್ಸ್ಟಿಟ್ಯೂಷನ್ ಲಾ 1 ಮತ್ತೆ 2 ನ ಕನೆಕ್ಟ್ ಮಾಡ್ತಾ ಸಬ್ಜೆಕ್ಟ್ ಯಾವ ಜಾಗದಲ್ಲಿದೆ ಅಂತ ನಾವು ಟ್ರೈ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸಬ್ಜೆಕ್ಟ್ ಎಲ್ಲಿದೆ ಅಂತ. ಸೊ ಈಗ ನಾನ್ ಬ್ಯಾಕ್ ಬರಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ KSLU ಸಿಲೆಬಸ್ ಏನ್ ಮಾತಾಡ್ತಾ ಇದೆ ಅಂತ. ಸೊ ನಿಮ್ಗೆ ಗೊತ್ತಿರುವ ಹಾಗೆ KSLU ಸಿಲೆಬಸ್ ಬಂದ್ಬಿಟ್ಟು ಟೋಟಲ್ ಆಗಿ ಒಂದು 5 ಯೂನಿಟ್ ಗಳನ್ನ ಮಾಡ್ಕೊಂಡಿದೆ ಕಂಪ್ಲೀಟ್ ಆಗಿ. ಸೊ ಯೂನಿಟ್ 1, 2, 3, 4, 5 ಅಂತ. ಸೊ ಪ್ರತಿ ಒಂದು ಯೂನಿಟ್ ನ ಬಗ್ಗೆನೂ ಕೂಡ ನಾನು ಸಿಂಗಲ್ ಪೇಜ್ ಅಲ್ಲಿ ಹೇಳ್ತಾ ಹೋಗ್ತೇನೆ, ಸೀಕ್ವೆನ್ಸ್ ಆಗಿ ಒಂದೊಂದು ಯೂನಿಟ್ ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ನಾವು ಪ್ರತಿಯೊಂದು ಯೂನಿಟ್ ಅನ್ನು ಕೂಡ. ಸೊ ಒಂದು ನಿಮಿಷ. ಓಕೆ, ಸೊ ಯೂನಿಟ್ 1 ಏನ್ ಮಾತಾಡುತ್ತೆ ಅಂತ. ಯೂನಿಟ್ 1 ಆಲ್ವೇಸ್ ಬೇಸಿಕ್ ಇಂಟ್ರೊಡಕ್ಷನ್. ಸೊ ಏನಿದೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತಂದ್ರೆ ಏನು, ಎನಿಥಿಂಗ್ ಏನೇ ಇರ್ಲಿ, ಯಾವುದೇ ಒಂದು ಸಬ್ಜೆಕ್ಟ್ ಆಗ್ಲಿ ಯಾವಾಗ್ಲೂ ಕೂಡ ಇಂಟ್ರೊಡಕ್ಷನ್ ಮಾತಾಡುತ್ತೆ ಆ ಸಬ್ಜೆಕ್ಟ್ ನ ಬಗ್ಗೆ. ಈಗ ನಾನು ನಿಮಗೆ ಏನ್ ಹೇಳಿದ್ನಲ್ವಾ, ಸೊ ಅಡ್ಮಿನಿಸ್ಟ್ರೇಟಿವ್ ಲಾ ಎಲ್ಲಿ ಬರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಲಾ ಏನಕ್ಕೆ ಬೇಕು, ಎಲ್ಲಿಂದ ಬರುತ್ತೆ, ಅದರ ಇಂಪ್ಲಿಕೇಶನ್ ಏನು, ಸೊ ಈ ರೀತಿಯಾದಂತ ಬೇಸಿಕ್ ಕಾನ್ಸೆಪ್ಟ್ ಗಳ ಬಗ್ಗೆ ಮಾತಾಡುತ್ತೆ. ಮೊರೆಯವರ್ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ ಅಷ್ಟೊಂದು ಸೆಕ್ಷನ್ಸ್ ಗಳು ಬರೋದಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ ಬಂದ್ರೆ ಆರ್ಟಿಕಲ್ಸ್ ಗಳು ಬರ್ತವೆ. ಆರ್ಟಿಕಲ್ಸ್ ಗಳು ಎಲ್ಲಿ ಬರುತ್ತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಲಾ 1 and 2 ದಲ್ಲಿ ಓದಿದ್ರಲ್ವಾ, ಸೊ ಅದ್ ಬರುತ್ತೆ. ಸೊ ಇದರಲ್ಲಿ ಆರ್ಟಿಕಲ್ಸ್ ಗಳು ಏನಕ್ಕೆ ಬರುತ್ತೆ ಅಂತ ಬಂದಾಗ, ಕಾನ್ಸ್ಟಿಟ್ಯೂಷನ್ ನಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಲಾ 2 ಓದ್ಬೇಕಾದ್ರೆ ಕ್ಲಿಯರ್ ಆಗಿ ಓದಿದಿರಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳನ್ನ, ಬೇರೆ ಬೇರೆ ಯೂನಿಯನ್ ಲೀಸ್ಟ್ ಗಳನ್ನ, ಸೆಂಟ್ರಲ್ ಲೀಸ್ಟ್, ಸ್ಟೇಟ್ ಲೀಸ್ಟ್, ಕಾನ್ಕರೆಂಟ್ ಲೀಸ್ಟ್, ಆಮೇಲೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ನ ಇವ್ರ ಫೈನಾನ್ಸ್ ಬೇರೆ ನೋಡುವಂತವ್ರು, ಇವ್ರ ಫೈನಾನ್ಸ್ ಬೇರೆ ನೋಡ್ತಾರೆ, ಸ್ಟೇಟ್ ಫೈನಾನ್ಸ್ ಬೇರೆ, ಸೆಂಟ್ರಲ್ ಫೈನಾನ್ಸ್ ಬೇರೆ, ಈ ರೀತಿಯಾದಂತ ಕಾನ್ಸೆಪ್ಟ್ ಗಳನ್ನ ಓದಿದಿರ. ಬಟ್ ಅದ್ರೆಲ್ಲ ಕಾನ್ಸೆಪ್ಟ್ ನ ಜೊತೆಗೆ ಅದನ್ನ ನಡ್ಸಕ್ಕೂ ಕೂಡ ವ್ಯಕ್ತಿಗಳು ಬೇಕಲ್ಲ, ಅದನ್ನ ನಡ್ಸಕ್ಕೂ ಕೂಡ ಜನ ಬೇಕಲ್ಲ, ಅದನ್ನ ನಡ್ಸಕ್ಕೂ ಕೂಡ ಗೌರ್ಮೆಂಟ್ ಆಫೀಸರ್ಸ್ ಬೇಕಲ್ಲ. ಆ ಆಫೀಸರ್ಸ್ ಗಳ ಬಗ್ಗೆ ಈ ಸಬ್ಜೆಕ್ಟ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಈ ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ ಜೊತೆ ಒಂದ್ ಸ್ವಲ್ಪ ಟೈಅಪ್ ಆಗಿ ಬರುತ್ತೆ ಅನ್ನೋದ್ ಬಿಟ್ರೆ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಗಳ ಸಮೇತ ಒಂದ್ ಸ್ವಲ್ಪ ಮಾತಾಡುತ್ತೆ ಅನ್ನೋದ್ ಬಿಟ್ರೆ, ಇಲ್ಲಿ ಸೆಕ್ಷನ್ಸ್ ಗಳು ಅನ್ನುವಂಥದ್ದು ಕಾಣಿಸೋದಿಲ್ಲ. ಇದು ಕೂಡ ಜಸ್ಟ್ ಲೈಕ್ ಜೂರಿಸ್ಪ್ರುಡೆನ್ಸ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಸೊ ಆ ರೀತಿ ಒಂದು ಥಿಯರಿಟಿಕಲ್ ಸಬ್ಜೆಕ್ಟ್ ತರ ಮಾತಾಡುತ್ತೀವಿ. ನಿಮ್ಮ ಈ ಸೆಮಿಸ್ಟರ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ಒಂದು ಮ್ಯಾಚ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕಡಿಮೆ ಸೆಕ್ಷನ್ಸ್ ಗಳು, ಕಡಿಮೆ. ಯೂನಿಟ್ 1 ಅಲ್ಲಿ ಅಂತ ನೋಡಿದಾಗ ಸೆಕ್ಷನ್ಸ್ ಗಳು ಕಾಣಲ್ಲ, ಯೂನಿಟ್ 2 ದಲ್ಲೂ ಕಾಣ್ತಾ ಇಲ್ಲ, ಬೇಸಿಕಲಿ ಯೂನಿಟ್ 3 ದಲ್ಲೂ ಇಲ್ಲ, ಯೂನಿಟ್ 4 ಅಲ್ಲೂ ಇಲ್ಲ, ಯೂನಿಟ್ 5 ದಲ್ಲೂ ಕೂಡ ಇಲ್ಲ. ಎಲ್ಲೂ ಕೂಡ ಸೆಕ್ಷನ್ಸ್ ಗಳಿಲ್ಲ. ಏನಾದ್ರೂ ಬಂದ್ರೆ ಆರ್ಟಿಕಲ್ಸ್ ಗಳನ್ನ ಮೆನ್ಷನ್ ಮಾಡಬಹುದು. ನಾನು ಸೆಕ್ಷನ್ ಮೆನ್ಷನ್ ಮಾಡೋ ಹಾಗೆ ಇಲ್ಲ ಅಂತಲ್ಲ,
ಎಲ್ಲಾದ್ರೂ ಅವಕಾಶಗಳಿದ್ದಾಗ ಸೆಕ್ಷನ್ಸ್ಗಳು ಮೆನ್ಷನ್ ಮಾಡಬೇಕು ಅನ್ನುವಂಥ ಸಂದರ್ಭಗಳು ಬಂದಾಗ ನೀವು ಸೆಕ್ಷನ್ಸ್ಗಳನ್ನು ಕೂಡ ಮೆನ್ಷನ್ ಮಾಡಬಹುದು. ಸೊ ಆ ಪೇಯ್ಡ್ ಕ್ಲಾಸಸ್ಗಳಲ್ಲಿ, ಆನ್ಲೈನ್ ಕ್ಲಾಸಸ್ಗಳಲ್ಲಿ ನಾನು ಶೋ ಮಾಡಿದ್ದೇನೆ. ಸೊ ಎಲ್ಲೆಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಬರುತ್ತೆ ಅಂತ, ಸೊ ಅದ್ರಲ್ಲಿ ನೋಡ್ತಾ ಹೋಗ್ಬೋದು. ಸರಿ, ಸಿಲೆಬಸ್ ಕಾಪಿ ನೋಡೋಣ. ಅಂತ ಹೆವಿ ಸಿಲೆಬಸ್ ತರ ಏನ್ ಕಾಣಲ್ಲ ಇದು. ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಸಿಲೆಬಸ್ ತರ ಕಾಣುತ್ತೆ. ಬಟ್ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಜೂರಿ ಸ್ಟೂಡೆಂಟ್ ಸಬ್ಜೆಕ್ಟ್ ನ ತರ ಅಡ್ಮಿನಿಸ್ಟ್ರೇಟಿವ್ ಸಬ್ಜೆಕ್ಟ್ ಕೂಡ ಥೆರೆಟಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಪಾಸ್ ಆಗುವಂಥದ್ದು ಕಷ್ಟ ಸಾಧ್ಯ ಆಗ್ಬಹುದು. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಕೇರ್ಫುಲ್ ಆಗಿ ಓದಿ. ಯಾವ್ದು ಗೊತ್ತಿದೆ ಅದನ್ನೇ ತುಂಬಾ ಚೆನ್ನಾಗಿ ಮತ್ತೆ ಮತ್ತೆ ಓದಿ. ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಬೇಡಿ. ಪರ್ಟಿಕ್ಯುಲಾರಿಟಿ ಕಡೆ ಓದಿ, ಸ್ಮಾರ್ಟ್ ವರ್ಕ್ ಮಾಡಿ, ಅಕ್ಯುರೇಟ್ ಆನ್ಸರ್ ಕಡೆ ಹೋಗಿ. ಸೊ ಇದು ನಾನು ಸಜೆಸ್ಟ್ ಮಾಡ್ತಾ ಮುಂದುವರಿತಾ ಇದ್ದೇನೆ. ಸೊ ಫಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗು ಸ್ಟಾರ್ಟ್ ಮಾಡಿದಾಗ ಮೊದಲನೇದಾಗಿ ಡೆಫಿನೇಷನ್. ಯಾಕಂದ್ರೆ ಆಲ್ವೇಸ್ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ ಅಂತಂದ್ರೆ ಫಸ್ಟ್ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಬೇಕು. ಅಡ್ಮಿನಿಸ್ಟ್ರೇಟಿವ್ ಲಾ ಅಂತಂದ್ರೆ ಏನು, ಅದರ ಒಂದು ವ್ಯಾಖ್ಯಾನ ಅದೇನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಡೆಫಿನೇಷನ್ ಮೀನ್ಸ್ ವ್ಯಾಖ್ಯಾನ, ಅಡ್ಮಿನಿಸ್ಟ್ರೇಟಿವ್ ಲಾ ಅಂತಂದ್ರೆ ಏನು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ಅಡ್ಮಿನಿಸ್ಟ್ರೇಟಿವ್ ಲಾನ ನೇಚರ್ ಏನು, ಇದೇ ಅಡ್ಮಿನಿಸ್ಟ್ರೇಟಿವ್ ಲಾನ ಸ್ಕೋಪ್ ಏನು, ಈ ಅಡ್ಮಿನಿಸ್ಟ್ರೇಟಿವ್ ಲಾ ಏನಿದೆ ಇದು ಆಕ್ಚುಲಿ ನೆಕ್ಸ್ಟ್ ಲೈನಿಗೆ ಬರ್ಬೇಕಾಗಿರುವಂಥದ್ದು. ಸ್ವರೂಪ ಮತ್ತು ವ್ಯಾಪ್ತಿ ಇಲ್ಲಿ ಕ್ಲಿಯರ್ ಇದೆ. ಈ ಅಡ್ಮಿನಿಸ್ಟ್ರೇಟಿವ್ ಲಾ ಏನಿದೆ ಇದರ ಇಂಪ್ಯಾಕ್ಟ್ ಮತ್ತೆ ಇಂಪ್ಲಿಕೇಶನ್ ಏನು ಅಂತ ಕೇಳ್ತಾ ಇದ್ದಾರೆ. ಯಾವ ಒಂದು ಡಾಕ್ಟ್ರೈನ್ಸ್ಗಳಿಗೆ, ಡಾಕ್ಟ್ರೈನ್ ಆಫ್ ಸಪರೇಷನ್. ಸೊ ಈ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ ಫಸ್ಟ್ ಯೂನಿಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಟ್ರೈನ್ ಆಫ್ ಸಪರೇಷನ್ ಅಂಡ್ ರೂಲ್ ಆಫ್ ಲಾ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇವೇ ಎರಡು ಕಾನ್ಸೆಪ್ಟ್ ಮೇಲೆ, ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸಾಮ್, ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸಾಮ್ ಅಲ್ಲಿ, ಫೈನಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಇಂಪಾರ್ಟೆಂಟ್ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಹೇಳ್ತೇನೆ ಇವೆರಡರ ಬಗ್ಗೆ. ಸೊ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ. ಸೊ ಹೇಳ್ತೇನೆ ನಾನು ಏನದು ಅಂತ. ಡಾಕ್ಟ್ರೈನ್ ಆಫ್ ಸಪರೇಷನ್ ಅಂತ ಬಂದಾಗ ಇಲ್ಲಿ ನಾನು ನಿಮಗೆ 3 ಬಾಡಿ ಇದೆ ಅಂತ ಹೇಳಿದೆ. ಒಂದು ಲೆಜಿಸ್ಲೇಟಿವ್ ಬಾಡಿ, ಇನ್ನೊಂದು ಎಕ್ಸಿಕ್ಯೂಟಿವ್ ಬಾಡಿ, ಮೂರನೇ ಜುಡಿಷಿಯರಿ ಬಾಡಿ. ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ, ಇನ್ನೊಂದು ನ್ಯಾಯಾಂಗ. ಸೊ 3 ಕೂಡ ಬೇರೆ ಬೇರೆ ಬಾಡೀಸ್ಗಳು. ಒಂದು ಲೆಜಿಸ್ಲೇಟಿವ್ ಬಾಡಿ ಎಕ್ಸಿಕ್ಯೂಟಿವ್ ಬಾಡಿಯಲ್ಲಿ ಇಂಟರ್ಫೇರ್ ಆಗಂಗಿಲ್ಲ, ಇವರು ಇಲ್ಲಿ ಇಂಟರ್ಫೇರ್ ಆಗಂಗಿಲ್ಲ. ಹೇಳ್ತೇನೆ ಏನಕ್ಕೆ ಅಂತ. ಜುಡಿಷಿಯರಿ ಬಾಡಿ ಏನಪ್ಪಾ, MLA MP ಇರ್ತಾರೆ, ಕಾನೂನುಗಳನ್ನ ಮಾಡ್ತಾರೆ. ಓಕೆ, ಎಕ್ಸಿಕ್ಯೂಟಿವ್ ಬಾಡಿ ಏನು ಅಂತಂದ್ರೆ ಇದ್ರ ಕೆಳಗಡೆ ಇರುವಂತ, ನೀವು ಎಕ್ಸಿಕ್ಯೂಟಿವ್ ಬಾಡೀಸ್ ಎಲ್ಲ ಇದ್ರೆ ಒಬ್ರು ಮಿನಿಸ್ಟರ್ ಬರ್ತಾರೆ, ಆ ಮಿನಿಸ್ಟರ್ ಕೆಳಗಡೆ ಸೆಕ್ರೆಟರಿ ಕೆಳಗಡೆ ಆಫೀಸರ್ಗಳು, ಅದು ಇದು ಅಂತ ಡಿಗ್ರೋ ಗ್ರೂಪ್ ಅಂತ ಗವರ್ಮೆಂಟ್ ಆಫೀಸರ್ಗಳು ಬರ್ತಾರೆ. ಜುಡಿಷಿಯರಿ ಬಾಡಿಯಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜಡ್ಜಸ್ಗಳು, ಅಡ್ವೊಕೇಟ್ಸ್ಗಳೆಲ್ಲ ಇರ್ತಾರೆ. ಸೊ ಈಗ ಇಲ್ಲಿ ವಿಷಯ ಏನಾಗುತ್ತೆ ಅಂತ, ಜುಡಿಷಿಯರಿ ಬಾಡಿ, ಲೆಜಿಸ್ಲೇಟಿವ್ ಬಾಡಿ, ಎಕ್ಸಿಕ್ಯೂಟಿವ್ ಬಾಡಿ ಮೂರನ್ನು ಕೂಡ ನಾವು ಸಪರೇಟ್ ಏನಕ್ಕೆ ಇಡಬೇಕು ಅಂದ್ರೆ, ಈಗ ಜುಡಿಷಿಯರಿ ಬಾಡಿ ಏನಿದೆಯಲ್ವಾ, ಇದೇನಾದ್ರೂ ಎಕ್ಸಿಕ್ಯೂಟಿವ್ ಬಾಡಿ ಜೊತೆ ಸೇರ್ಕೊಳ್ತು ಅಂತಂದ್ರೆ, ಎಕ್ಸಿಕ್ಯೂಟಿವ್ ಅಲ್ಲಿ ಇರುವಂತ ಒಬ್ಬ DC ಏನಾದ್ರೂ ಫ್ರಾಡ್ ಆಗಿ ಮೋಸ ಮಾಡಿ ಯಾರ್ದೋ ಜಮೀನನ್ನ ಯಾರ್ದೋ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಜುಡಿಷಿಯರಿ ಬಾಡಿ ನಾವು ಸಪರೇಟ್ ಇಟ್ಟಿಲ್ಲ ಅಂತಂದ್ರೆ, ಜಡ್ಜ್ಗಳು ಏನಾದ್ರೂ ಹೋಗಲ್ಲಿ ಸೇರ್ಕೊಂಡ್ರೆ ಹ್ಯೂಮನ್ ಅಲ್ವಾ, ಪಾಸಿಬಿಲಿಟೀಸ್ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತೇನೆ ನಾನು. ಲೆಜಿಸ್ಲೇಟಿವ್ ಬಾಡಿದಲ್ಲಿ ಇಷ್ಟ ಬಂದಿದ್ದ ಕಾನೂನುಗಳನ್ನ ಏನಾದ್ರು ಪಾಸ್ ಮಾಡ್ತಾ ಇದ್ರೆ, ಜಡ್ಜ್ ಸಾಹೇಬ್ರು ಬಂದ್ಬಿಟ್ಟು ಇದನ್ನ ಸ್ಟಾಪ್ ಮಾಡಕ್ ಟ್ರೈ ಮಾಡ್ಲಿಕ್ಕೆ ಇವರಿಗೆ ಒಂದು ಸಪರೇಟ್ ಬಾಡಿ ಕೊಡ್ಬೇಕು, ಸಪರೇಟ್ ಪವರ್ ಕೊಡ್ಬೇಕು, ಸಪರೇಟ್ ಸ್ಯಾಲ್ರಿ ಕೊಡ್ಬೇಕು. ಏನಾದ್ರೂ MLA MP ಜುಡಿಷಿಯರಿ ಬಾಡಿನ ಕಂಟ್ರೋಲ್ ಮಾಡೋದಾಗಿದ್ರೆ ಇವತ್ ನೋಡ್ತಾ ಇರುವಂತ ನ್ಯಾಯಾಂಗ ವ್ಯವಸ್ಥೆನೂ ಕೂಡ ನೀವು ನೋಡ್ತಾ ಇರ್ಲಿಲ್ಲ. ಸೊ ಏನ್ ಮಾಡಿದ್ದಾರೆ ಗೌರ್ಮೆಂಟ್ನವರು ಅಥವಾ ನಮ್ಮ ಲೆಜಿಸ್ಲೇಟಿವ್ ಮೇಕರ್ಸ್ಗಳು ಅಥವಾ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ಗಳು, ಲೆಜಿಸ್ಲೇಷನ್, ಎಕ್ಸಿಕ್ಯೂಷನ್, ಜುಡಿಷರಿ 3 ಡಿಪಾರ್ಟ್ಮೆಂಟ್ ನ ಬೇರೆ ಬೇರೆ ಮಾಡಿದ್ದಾರೆ. ಅಂದ್ರೆ ಒಬ್ಬ MLA MP ಕಾರ್ಯಾಂಗದಲ್ಲಿ ಎಂಟ್ರಿ ಕೊಡೋ ಹಾಗಿಲ್ಲ. ಆಮೇಲೆ ಈ ಕಾರ್ಯಾಂಗದಲ್ಲಿರುವಂತ ಯಾವುದೋ ಒಬ್ಬ DC ಇಲ್ಲಿ ಬಂದ್ಬಿಟ್ಟು ಶಾಸನ ಮಾಡೋ ಹಾಗಿಲ್ಲ. ಇವರ ಇಬ್ರು ಮಧ್ಯೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಜುಡಿಷರಿ ಬಂದ್ಬಿಟ್ಟು ಮಾತಾಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಇಂಟರ್ ಡಿಪೆಂಡೆನ್ಸ್ ಆಗುವಂಥದ್ದು ಒಳ್ಳೇದು, ಕೋಆಪರೇಷನ್ ಒಳ್ಳೇದು. ಬಟ್ ಮೋಸ್ಟ್ ಹೈಯೆಸ್ಟ್ ಕೋಆಪರೇಷನ್ ತುಂಬಾ ಕೆಟ್ಟದ್ದು. ಒಬ್ಬ MP MLA ಜಡ್ಜ್ ಜೊತೆ ಸೇರ್ಕೊಂಡ ಅಂತಂದ್ರೆ ಏನಾದ್ರೂ ಮಾಡ್ತಾನೆ, ಎಂತ ಸ್ಕ್ಯಾಮ್ ಆದ್ರೂ ಎಂತ ಫ್ರಾಡ್ ಆದ್ರೂ ಮಾಡ್ತಾನೆ. ಅಥವಾ ಇವ್ರು ಎಲ್ಲರನ್ನು ಕೂಡ ಒಂದೇ ಬಕೆಟ್ ಅಲ್ಲಿ ಹಾಕಿದ್ರೆ, ಒಂದೇ ಒಂದು ಬಕೆಟ್ ಅಲ್ಲಿ ಹಾಕ್ಬಿಟ್ಟು ನೀವೆಲ್ಲ ಗೌರ್ಮೆಂಟ್ ನಡೆಸಿ ಅಂತ ಬಿಟ್ಬಿಟ್ರೆ ಇಷ್ಟ ಬಂದಿದ್ ಮಾಡ್ತಾರೆ. ಇಡೀ ಸರ್ಕಾರ ನಡ್ಸಕ್ ನಮ್ ದೇಶ ಅಂತಲ್ಲ, ಯಾವುದೇ ದೇಶ ಆಗ್ಲಿ 3 ಡಿಪಾರ್ಟ್ಮೆಂಟ್ ಬೇಕಾಗಿರೋದು. ಒಂದು ಲೆಜಿಸ್ಲೇಷನ್ ಡಿಪಾರ್ಟ್ಮೆಂಟ್, ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ಜುಡಿಷಿಯರಿ ಡಿಪಾರ್ಟ್ಮೆಂಟ್. 3 ಡಿಪಾರ್ಟ್ಮೆಂಟ್ ಹೆಂಗಿರ್ಬೇಕು ಅಂದ್ರೆ ಒಂದಕ್ಕೊಂದು ತದ್ವಿರುದ್ಧ ಇರಬೇಕು ಅಧಿಕಾರದಲ್ಲಿ, ಪವರ್ ನಲ್ಲಿ, ಆಯ್ತಾ, ಅವ್ರವರ ಸ್ಯಾಲ್ರಿಯಲ್ಲಿ. ಆದ್ರೆ 3 ಹೊಂದ್ಕೊಂಡೇ ಕೆಲಸ ಮಾಡ್ಬೇಕು, ಫ್ರಾಡ್ ಮಾಡ್ಲಿಕ್ಕಲ್ಲ, ಕೆಲಸನ ಬೂಸ್ಟ್ ಮಾಡ್ಲಿಕ್ಕೆ, ಫಾಸ್ಟ್ ಮಾಡ್ಲಿಕ್ಕೆ.
ಸೊ ಈ ರೀತಿಯಾಗಿ ಸಪರೇಷನ್ ಆಫ್ ಪವರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ಲೆಜಿಸ್ಲೇಟಿವ್ದೇ ಸಪರೇಟ್ ಪವರ್, ಎಕ್ಸಿಕ್ಯೂಟಿವ್ದೇ ಸಪರೇಟ್ ಪವರ್, ಜುಡಿಷಿಯರಿದೇ ಸಪರೇಟ್ ಪವರ್. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಸಪರೇಷನ್ ಆಗಿದೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಡಾಕ್ಟ್ರೈನ್ ಆಫ್ ಸಪರೇಷನ್ ಅಂತ ಕರಿತೀವಿ. ಇನ್ನು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೇನೆ ನಾನು, ಲೀಸ್ಟ್ ಎಲ್ಲ ಮಾತಾಡಿದ್ದೇನೆ ಆನ್ಲೈನ್ ಇದರಲ್ಲಿ ಪೇಯ್ಡ್ ರೆಕಾರ್ಡೆಡ್ ಕ್ಲಾಸಸ್ಗಳಲ್ಲಿ. ಸೊ ಇನ್ನು ಡೀಪ್ ಆಗಿ ನೋಡಿ, ಜಸ್ಟ್ ಒಂದು ಇಂಟ್ರೊಡಕ್ಷನ್ ಹೇಳಿತ್ತು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಡಾಕ್ಟ್ರೈನ್ ಆಫ್ ರೂಲ್ ಆಫ್ ಲಾ ಅಂತ. ಸೊ ಡಾಕ್ಟ್ರೈನ್ ಆಫ್ ರೂಲ್ ಆಫ್ ಲಾ, ಸೊ ಪ್ರತ್ಯೇಕತೆಯ ಸಿದ್ಧಾಂತ ಅಂತ ಕರೀತಾರೆ ಡಾಕ್ಟ್ರೈನ್ ಆಫ್ ಸಪರೇಷನ್. ಸೊ ಅದಾದ್ಮೇಲೆ ಇನ್ನೊಂದು ಸಿದ್ಧಾಂತ ಇದೆ ರೂಲ್ ಆಫ್ ಲಾ ಅಂತ. ಅಂದ್ರೆ ಕಾನೂನಿನ್ಕಿಂತ ದೊಡ್ಡವ್ರು ಯಾರು ಇಲ್ಲ. ರೂಲ್ ಆಫ್ ಲಾ, ರೂಲ್ ಆಫ್ ಲಾ ಇದರಲ್ಲಿ ಎ.ವಿ. ಡೈಸಿ ಅವರು ಹೇಳ್ತಾರೆ ರೂಲ್ ಆಫ್ ಲಾ ಅಂತಂದ್ರೆ ಏನು. ಸ್ಕಾಲರ್ಸ್, ಫಾರಿನ್ ಸ್ಕಾಲರ್ಸ್ ಅವರೆಲ್ಲ, ಎ.ವಿ. ಡೈಸಿ ಅಂತ. ಸೊ ಇವರೆಲ್ಲ ಹೇಳ್ತಾರೆ, ಎ.ವಿ. ಡೈಸಿ ಅಲ್ಲಿ 3 ಸ್ಟೇಟ್ಮೆಂಟ್ ಇದೆ ರೂಲ್ ಆಫ್ ಲಾ ಅಂತಂದ್ರೆ ಏನಂತಲ್ಲ. ಸೊ ಅದ್ ನಾನು ಹೇಳಿದ್ದೀನಿ, ಅಷ್ಟೊಂದು ಡೀಪ್ ಆಗಿ ಹೋಗಲ್ಲ, ಇಲ್ಲ ತುಂಬಾ ಟೈಮ್ ಹಿಡಿಯುತ್ತೆ, 5ನೇ ಯೂನಿಟ್ ತನಕ ಹೋಗ್ಬೇಕು. ಅದು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಬಂದಾಗ, ರೂಲ್ ಆಫ್ ಲಾ ಅಂತಾನೇನು ಅಂದ್ರೆ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ. ಅವರು ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಸಿ.ಎಂ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, ಅಥವಾ ತುಂಬಾ ದುಡ್ಡಿರನಾಗ್ಲಿ, ಕಡಿಮೆ ದುಡ್ಡಿರನಾಗ್ಲಿ, ಸೊ ಎಲ್ರಿಗೂ ಕೂಡ ಒಂದೇ ಕಾನೂನು. ಕಾನೂನಿನ ತಳಗೆ ಎಲ್ರೂ ಕೂಡ ಇರ್ತಾರೆ, ಕಾನೂನಿನ ಕೆಳಗೆ ಇರ್ತಾರೆ ಎಲ್ರು ಕೂಡ. ಕಾನೂನ್ಗಿಂತ ಮೇಲೆ ಯಾರು ಇಲ್ಲ, ಕಾನೂನು ಎಲ್ಲದಕ್ಕಿಂತ ದೊಡ್ಡದು ಅನ್ನುವಂಥ ವಿಷಯನ ರೂಲ್ ಆಫ್ ಲಾ ಮಾತಾಡುತ್ತೆ. ಇದು ಒಂದು ಡಾಕ್ಟ್ರೈನ್. ಈ ಡಾಕ್ಟ್ರೈನ್ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾನು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಗಳೇನಿದೆ. ಸೊ ಇದರ ಕ್ಲಾಸಿಫಿಕೇಶನ್ ಏನಿದೆ, ಯಾವ್ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ 2 ತರ ಮಾಡಿದ್ದಾರೆ, ಸಿವಿಲ್ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಅಂಡ್ ಕ್ರಿಮಿನಲ್ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಅಂತ. ಸೊ ಇದಾದ್ಮೇಲೆ ಇದರ ಒಂದು ನೆಸೆಸಿಟಿ, ಅವಶ್ಯಕತೆ ಇತ್ತಾ ನಮ್ಗೆ ಈ ಅಡ್ಮಿನಿಸ್ಟ್ರೇಟಿವ್ ಸಬ್ಜೆಕ್ಟ್ ಅನ್ನೋವಂಥದ್ದು ಮಾಡ್ಕೊಳ್ಳುವಂತ ಅವಶ್ಯಕತೆ ಇತ್ತಾ, ಇದನ್ನ ಡಿಫ್ರೆಂಟ್ ಆಕ್ಷನ್ ಮಾಡ್ಕೊಂಡು ನೋಡುವಂತ ಅವಶ್ಯಕತೆ ಇತ್ತಾ, ಈ ವಿಷಯನ ಯೂನಿಟ್ 1 ಅಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಕ್ಲಾಸಸ್ಗಳಲ್ಲಿ. ಸೊ ಯೂನಿಟ್ 2 ಅಂತ ಬಂದಾಗ, ಯೂನಿಟ್ 2 ನ ಮುಗಿಸ್ಕೊಂಡು ಯೂನಿಟ್ 2 ಜಂಪ್ ಆಗ್ತೀರಾ. ಸೊ ಯೂನಿಟ್ 2 ಅಂತ ಬಂದಾಗ ಇದರಲ್ಲಿ ಸಮ್ ಡಾಕ್ಟ್ರೈನ್ಸ್ ಗಳ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಡಾಕ್ಟ್ರೈನ್ಸ್ ಗಳ ಬಗ್ಗೆ ಏನ್ ಮಾತಾಡ್ತಾರೆ ಅಂದ್ರೆ, ಡಾಕ್ಟ್ರೈನ್ ಆಫ್ ಎಕ್ಸಿಸಿವ್ ಲೆಜಿಸ್ಲೇಟಿವ್ ಅಂಡ್ ಜುಡಿಷಿಯಲ್ ಪಾರ್ಲಿಮೆಂಟರಿ ಕಂಟ್ರೋಲ್, ಲೆಜಿಸ್ಲೇಷನ್ ಆಫ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಇದನ್ನ ಒಂದೇ ಲೈನಲ್ಲಿ ತಗೊಳ್ಳಿ, ಇಲ್ಲೇ ತಗೊಳ್ಳಿ ಈ ಲೈನನ್ನು, ಈ ಲೈನನ್ನು ಕೂಡ ಇಲ್ಲೇ ಕಂಟಿನ್ಯೂಟಿ ತಗೊಳ್ಳಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಲೆಜಿಸ್ಲೇಟಿವ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್, ಡಾಕ್ಟ್ರೈನ್ ಆಫ್, ಹಾಗೆ ಪಾಸ್ ಮಾಡಿ, ನಂಗೆ ಡೌಟ್ ಬರ್ತಾ ಇದೆ. ನಾನು ಸಿಲೆಬಸ್ ಕಾಪಿನ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೇನೆ. ಐ ಥಿಂಕ್ ಆ ಫಾರ್ಮೆಟ್ ಅಲ್ಲಿ ಇಲ್ಲ ಅನ್ಸುತ್ತೆ, ನಾನು ಮಿಸ್ಗೈಡ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. 2 ಮಿನಿಟ್ಸ್ ಲೇಟ್ ಆಗಲಿ ಪರವಾಗಿಲ್ಲ. ಆನ್ಲೈನ್ ಕ್ಲಾಸಸ್ಗಳು ಇದೇ ಇರುತ್ತೆ. ನಾನು ಎಲ್ಲಾದ್ರೂ ಕರೆಕ್ಷನ್ ಅಂತ ಅನ್ಸ್ದಾಗ ನಾನು ಕ್ಲಾಸಸ್ಗಳು ನಿಲ್ಸ್ಬಿಟ್ಟು ಮತ್ತೆ ಕ್ರಾಸ್ ಚೆಕ್ ಮಾಡೇ ಮುಂದುವರಿತೇನೆ. ಸೊ ಇಲ್ಲಿ ನನಗೆ ಡೌಟ್ ಬರ್ತಾ ಇದೆ, ಸಿಲೆಬಸ್ ಕಾಪಿ ಏನು ಕೊಟ್ಟಿದಾರಲ್ವಾ, ಸೊ ಅದರಲ್ಲಿ ಸೆಕೆಂಡ್ ಯೂನಿಟ್ ನ ಸಿಲೆಬಸ್ ಅದೇ ಇದೆಯಾ ಅಂತ. ಲೈನ್ ಸ್ಪ್ಲಿಟ್ ಸರಿಯಾಗಿಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೆ. ಯಾರು ನೋಟ್ ಡೌನ್ ಮಾಡಿಬಿಡಿ ಸರ್ ಪ್ಲೀಸ್. ಯಾರು ನೋಟ್ ಡೌನ್ ಮಾಡಬೇಡಿ, ರಿಮೂವ್ ಮಾಡ್ಬೋದು, ಇಲ್ಲಿಂದ ಆಪ್ಷನ್ ಇದೆ, ನಾನು ಅದು ಮಾಡಲ್ಲ. ಓಕೆ, ಕ್ಲಿಯರ್ ಇದೆ, ನಾಚಸ್. ಇಲ್ಲ, ಕ್ಲಿಯರ್ ಇದೆ, ಬಟ್ ಲೈನ್ಸ್ ಮಿಸ್ಸಿಂಗ್ ಇರೋದ್ರಿಂದ ನನಗೆ ಡೌಟ್ ಬಂತು ಅಷ್ಟೇ, ಆ ಕಡೆ ಇರೋದು ಈ ಕಡೆ ಇದೆಯಾ ಅಂತ. ಸರಿ, ಸೆಕೆಂಡ್ ಯೂನಿಟ್ ಇನ್ ಸ್ಟಾರ್ಟ್ ಮಾಡೋಣ. ನಿಮ್ ಸೆಕೆಂಡ್ ಯೂನಿಟ್ ಅಲ್ಲಿ ನೋಡಿದಾಗ ಈಗ ನಾನು ನೋಡ್ತಿರೋ ಹಾಗೆ ಲೆಜಿಸ್ಲೇಟಿವ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಸೊ ಫಸ್ಟ್ ಥಿಂಗ್ ಮಾತಾಡ್ತಾ ಇದ್ದಾರೆ ಲೆಜಿಸ್ಲೇಟಿವ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ಲೆಜಿಸ್ಲೇಟಿವ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಆಡಳಿತ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಆಡಳಿತ ವರ್ಗ ಏನಿದೆ, ಅಡ್ಮಿನಿಸ್ಟ್ರೇಟಿವ್ ಪವರ್ ಏನಿದೆ, ಸೊ ಅದು ಯಾವ ರೀತಿ ಲೆಜಿಸ್ಲೇಟಿವ್ ಪವರ್ ನ ತಗೊಂಡು ಎಕ್ಸೀಡ್ ಆಗುತ್ತೆ ಅಂದ್ರೆ ಡಾಕ್ಟ್ರೈನ್ ಆಫ್ ವೈಸ್ ಎಕ್ಸೆಸಿವ್ ಲೆಜಿಸ್ಲೇಷನ್ ಅನ್ನುವಂಥದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಆಕ್ಚುಲಿ. ಸೊ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಸ್ಪೆಷಲಿ ಲೆಜಿಸ್ಲೇಟಿವ್ ಪವರ್. ಲೆಜಿಸ್ಲೇಟಿವ್ ಅಂತ ಬಂದಿದ ತಕ್ಷಣ ಎಲ್ಲಿ ಬರುತ್ತೆ, ಶಾಸಕಾಂಗ ಅಂದ್ರೆ MLA MP ಗಳೇನ್ ಶಾಸನ ಮಾಡ್ತಾರಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇವರು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ರೆ ಡಾಕ್ಟ್ರೈನ್ ಆಫ್ ವೈಸ್ ಆಫ್ ಎಕ್ಸೆಸಿವ್ ಡೆಲಿಗೇಷನ್ ಅಂತ. ಸೊ ಇಲ್ಲಿ ತನಕ ಒಂದು ಲೈನ್ ಇದೆ ನಿಮ್ ಸಿಲೆಬಸ್ ಕಾಪಿಯಲ್ಲಿ.
ಸೊ ಇದಾದ್ಮೇಲೆ ಕಂಟ್ರೋಲ್ ಓವರ್ ಡೆಲಿಗೇಷನ್ ಕಂಟ್ರೋಲ್ ಓವರ್ ಲೆಜಿಸ್ಲೇಷನ್ ಮಾಡುವಂಥದ್ದು ಇಲ್ಲಿ ತನಕ ಏನಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಇದೆ, ಅದಾದ್ಮೇಲೆ ಎಕ್ಸ್ಕ್ಲೂಷನ್ ಇದೆ, ಕ್ಲಿಯರ್ ಇದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯೂನಿಟ್ 2 ದಲ್ಲಿ. ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಅಂದ್ರೆ ಶಾಸಕಾಂಗ ಡಿಪಾರ್ಟ್ಮೆಂಟ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯೂನಿಟ್ 2 ದಲ್ಲಿ. ಈ ಶಾಸಕಾಂಗ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಲಿಗೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದು ಇಂಪಾರ್ಟೆಂಟ್ ಎಕ್ಸಾಮ್ ನಲ್ಲಿ. ಡೆಲಿಗೇಷನ್ ಅಂದ್ರೆ ಏನಂತ ಹೇಳ್ತೇನೆ ನಾನು. ಡೆಲಿಗೇಷನ್ ಅಂದ್ರೆ ಏನು ಅಂದ್ರೆ, ಈಗ ಒಬ್ಬ ಗೋರ್ಮೆಂಟ್ ಆಫೀಸರ್, ಕಂಪ್ಲೀಟ್ ಆಗಿ ನಾವು ಅಡ್ಮಿನಿಸ್ಟ್ರೇಟಿವ್ ಲಾ ಓದ್ತಾ ಇರುವಂತದ್ದು ಗೋರ್ಮೆಂಟ್ ಆಫೀಸ್ ನ ಬಗ್ಗೆ, ಗೋರ್ಮೆಂಟ್ ಆಫೀಸರ್ಗಳ ಬಗ್ಗೆ. ಇದು ಪ್ರೈವೇಟ್ಗೆ ಸಂಬಂಧಪಡಲ್ಲ. ಆಯಾ ಕಂಪನಿಗಳು, ಪ್ರೈವೇಟ್ ಕಂಪನಿಗಳಲ್ಲಿ ಇಷ್ಟ ಬಂದಾಗೆ ಲಾಸ್ ಗಳು ಮಾಡ್ಕೊಂಡಿರ್ತಾರೆ, ಇಷ್ಟ ಬಂದಾಗೆ ಪವರ್ಸ್ ಗಳನ್ನ ನಡೆಸ್ತಾ ಇರ್ತಾರೆ. ಅದನ್ನೆಲ್ಲ ಕ್ವಶನ್ ಮಾಡಕ್ ಬರಲ್ಲ. ನಾನು ಮಾತಾಡ್ತಾ ಇರೋಂತ ಗೋರ್ಮೆಂಟ್ ಆಫೀಸು, ಗೋರ್ಮೆಂಟ್ ಆಫೀಸರ್ಸ್ ಗಳೇನಿರ್ತಾರೆ ಅವ್ರ ಬಗ್ಗೆ ಮಾತಾಡ್ತಾ ಇರೋಂಥದ್ದು. ಉದಾಹರಣೆಗೆ ಎ ಅನ್ನುವಂತ ಒಬ್ಬ ವ್ಯಕ್ತಿ, AC ಅನ್ಕೋಣ, ಅಸಿಸ್ಟೆಂಟ್ ಕಮಿಷನರು ಅಥವಾ ತಹಶೀಲ್ದಾರರು ಅನ್ಕೋಣ. ಈ ತಹಶೀಲ್ದಾರಿಗೆ ಒಂದು ಕೆಲಸನ ವಹಿಸಲಾಗುತ್ತೆ. ಯಾರು ವಹಿಸಿರ್ತಾರೆ? DC ಸಾಹೇಬ್ರು ವಹಿಸಿರ್ತಾರೆ. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಎಲ್ಲದನ್ನು ಕೂಡ ಇವರೇ ಮಾಡಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ಇವ್ರ ಕೆಳಗಡೆ ಇರುವಂತ FDA, SDA ಇರ್ತಾರೆ, ಇವರಿಗೆಲ್ಲ ವಹಿಸ್ತಾರೆ. ಸೊ ಇಲ್ಲಿ ಕೆಲಸ ವಹಿಸುವಂತ ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ? ಡೆಲಿಗೇಷನ್ ಅಂತ ಕರಿತೀವಿ. ಅದೇ ಕಾನ್ಸೆಪ್ಟ್ ಇರುವಂತದ್ದು ಡೆಲಿಗೇಷನ್ ಅನ್ನುವಂತ ಕಾನ್ಸೆಪ್ಟ್. ಆದರೆ ಮಾಡುವಂತ ಡೆಲಿಗೇಷನ್ ತುಂಬಾ ಜಾಸ್ತಿ ಏನಾದ್ರೂ ವಹಿಸಿದ್ರೆ, ಸೊ ಈ ರೀತಿಯಾದಂತ ಕಾನ್ಸೆಪ್ಟ್ ನ ನೀವು ಲೆಜಿಸ್ಲೇಟಿವ್ ಬಾಡಿಯಲ್ಲೂ ನೋಡ್ಬೋದು, ಶಾಸಕಾಂಗದಲ್ಲೂ ನೋಡ್ಬೋದು. ಶಾಸನ ಮಾಡ್ತಾ ಇರುವಂತವ್ರು ಎಷ್ಟು ಮಟ್ಟಿಗೆ ಪವರ್ನ ನಡೆಸ್ಬೇಕು ಅಷ್ಟು ಮಟ್ಟಿಗೆ ನಡೆಸ್ಬೇಕು. ಸೊ ಇದಕ್ಕಿಂತ ಏನಾದ್ರು ಮಿತಿ ಮೀರಿ ಟ್ರಾನ್ಸ್ಫರ್ ಏನಾದ್ರು ಮಾಡ್ತಾ ಇದ್ರೆ, ಮಿತಿ ಮೀರಿ ತನ್ನ ಪವರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಿ ಜಾಸ್ತಿ ಎಕ್ಸಿಕ್ಯೂಟಿವ್ ಬಾಡಿ ಸ್ಕೇಲ್ ಏನಾದ್ರು ಕೊಡ್ತಾ ಇದ್ರೆ, ಅದನ್ನ ನಾವು ಎಕ್ಸೆಸಿವ್ ಅಂತ ಕರಿತೀವಿ, ಎಕ್ಸೆಸಿವ್ ಡೆಲಿಗೇಷನ್ ಅಂತ ಕರಿತೀವಿ. ತುಂಬಾ ಎಕ್ಸ್ಟ್ರಾ ಹೋಗ್ತಾ ಇರುವಂತ ಡೆಲಿಗೇಷನ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಎಕ್ಸೆಸಿವ್ ಡೆಲಿಗೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಜುಡಿಷಿಯಲ್ ಬಾಡಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ? ಸೊ ಈ ಎಕ್ಸೆಸಿವ್ ಡೆಲಿಗೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಪಾರ್ಲಿಮೆಂಟ್ರಿ ಯಾವ ರೀತಿ ಕಂಟ್ರೋಲ್ ಟೇಕ್ ಓವರ್ ತಗೊಂಡಿದೆ ಅಂತಂದ್ರೆ, ಜುಡಿಷಿಯಲ್ ಬಾಡಿ ಯಾವ ರೀತಿ ಓವರ್ ಆಗಿ ಏನಾದ್ರು ಪವರ್ಸ್ ಗಳು ಟ್ರಾನ್ಸ್ಫರ್ ಮಾಡಿದಾಗ, ಓವರ್ ಆಗಿ ಏನಾದ್ರು ಎಕ್ಸೆಸಿವ್ ಆಗಿ ಡೆಲಿಗೇಟ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಿದಾಗ ಪವರ್ಸ್ ಗಳನ್ನ ಜುಡಿಷಿಯಲ್ ಬಾಡಿ, ಕೋರ್ಟ್ಸ್ ಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇವೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದೆ? ಸೊ ಪಾರ್ಲಿಮೆಂಟ್ ಅಂತ ನಾವೇನ್ ಕರಿತೀವಿ, ಸಂಸತ್ತು, ಸೊ ಇದ್ಯಾವ ರೀತಿ ಕಂಟ್ರೋಲ್ ಓವರ್ ಟೇಕ್ ಓವರ್ ಮಾಡ್ತಾ ಇದೆ, ಕಂಟ್ರೋಲ್ ಓವರ್ ತಗೊಳ್ತಾ ಇದೆ, ಕಂಟ್ರೋಲಿಂಗ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ ಅನ್ನುವಂತ ವಿಷಯನ ಇಲ್ಲಿ ಕಲಿತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಮತ್ತೆ ಅದೇ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮೇಲೆ, ಸೊ ಇದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡ್ತೀರಾ. ಡೆಲಿಗೇಟೆಡ್ ಲೆಜಿಸ್ಲೇಷನ್ ಬೇಕಾ ಅಥವಾ ಬೇಡ, ಅದರ ಅನುಕೂಲ ಏನು, ಅನಾನುಕೂಲ ಏನು ಅಂತ ನೋಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಜುಡಿಷಿಯಲ್ ರಿವ್ಯೂ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಜುಡಿಷಿಯಲ್ ರಿವ್ಯೂ ಕಾನ್ಸೆಪ್ಟ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ಗೆ ಯಾವ ರೀತಿ ಸಂಬಂಧಪಟ್ಟಿದೆ ಅಂತ ನೋಡ್ತೀರಾ. ಸೊ ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ ಗಳಂತ ಇದೆ, ಜಸ್ಟ್ ಈಗ ಆರ್ಡರ್ಸ್ ಗಳನ್ನೆಲ್ಲ ಪಾಸ್ ಮಾಡ್ತಾರಲ್ಲ, ಸೊ ಆ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಗಳ ಮೇಲೆ ಯಾವ ರೀತಿ ಮಾತಾಡಲಾಗಿದೆ ಈ ಒಂದು ಯೂನಿಟ್ ಅಲ್ಲಿ ಅಂತ ಕಾನ್ಸೆಪ್ಟ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಒಂದು ಓವರ್ ವ್ಯೂ ಅಂತ ಬಂದಾಗ, ಮಿಡ್ಲ್ ಅಲ್ಲಿ ಒಂದ್ 2-3 ಸಲ ಬ್ರೇಕ್ ಮಾಡಿ ಹೇಳಿದೆ ನಾನು. ಸೊ ಇದನ್ನ ಒಂದು ಓವರ್ ವ್ಯೂ ಅಂತ ಬಂದಾಗ, ಇಡೀ ಯೂನಿಟ್ ಮಾತಾಡುವಂತದ್ದು ಡೆಲಿಗೇಟೆಡ್ ಲೆಜಿಸ್ಲೇಷನ್ ನ ಮೇಲೆ, ಕಂಪ್ಲೀಟ್ ಯೂನಿಟ್ ಮಾತಾಡುವಂಥದ್ದು ಡೆಲಿಗೇಟೆಡ್ ಲೆಜಿಸ್ಲೇಷನ್ ನ ಮೇಲೆ ಮಾತಾಡುತ್ತೆ. ಇದನ್ನ ಕನ್ನಡದಲ್ಲಿ ನಿಯೋಜಿತ ಶಾಸನ ಅಂತ ಕರೀತಾರೆ. ಸೊ ಅಂದ್ರೆ ಪವರ್ಸ್ ಗಳೇನಿದೆ, ಒಬ್ರು ಟಾಪ್ ಅಥಾರಿಟಿ ಏನಿರ್ತಾರೆ ಅಥವಾ ಸೇಮ್ ಅಥಾರಿಟಿ ಏನಿರ್ತಾರೆ, ಅವರು ಇನ್ನೊಬ್ಬರಿಗೆ ಪವರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಈ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮೇಲೆ ಡಾಕ್ಟ್ರೈನ್ ಅದನ್ನೊಂದು ಸ್ಟಡಿ ಮಾಡ್ತೀರಾ. ಸೊ ಅದಾದ್ಮೇಲೆ ಹೇಗೆ ಕಂಟ್ರೋಲ್ ಓವರ್ ತಗೊಳ್ತಾ ಇದೆ ಅಂತ, ಈ ಕಂಟ್ರೋಲ್ ಓವರ್ ನಲ್ಲಿ ಜುಡಿಷಿಯಲ್ ಬಾಡಿ ಹೇಗೆ ಕಂಟ್ರೋಲ್ ಓವರ್ ತಗೊಳ್ತಾ ಇದೆ, ಪಾರ್ಲಿಮೆಂಟರಿ ಬಾಡಿ ಹೇಗೆ ಕಂಟ್ರೋಲ್ ಓವರ್ ತಗೊಳ್ತಾ ಇದೆ. ಆಮೇಲೆ ಇದೇ ಡೆಲಿಗೇಟೆಡ್ ಲೆಜಿಸ್ಲೇಷನ್ ನಲ್ಲಿ ಅಡ್ವಾಂಟೇಜಸ್ ಗಳೇನಿದೆ, ಡಿಸ್ಅಡ್ವಾಂಟೇಜಸ್ ಗಳೇನಿದೆ. ಇದೇ ಡೆಲಿಗೇಟೆಡ್ ಲೆಜಿಸ್ಲೇಷನ್ ನಲ್ಲಿ ಜುಡಿಷಿಯಲ್ ರಿವ್ಯೂ ಅನ್ನುವಂತ ಕಾನ್ಸೆಪ್ಟ್ ಹೇಗೆ ಅಪ್ಲೈ ಆಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ನ. ಸೊ ಯೂನಿಟ್ 2 ಬೇಸಿಕಲಿ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮೇಲೆ ಮಾತಾಡ್ತಾ ಇದೆ. ಸೊ ಇದು ಯೂನಿಟ್ 2. ಯೂನಿಟ್ 3 ಬಂದಾಗ, ನೀವು ಯೂನಿಟ್ 3 ಅಲ್ಲಿರುವಂತಹ ಕಾನ್ಸೆಪ್ಟ್ಸ್ ಗಳು ನೋಡಿದಾಗ, ಜುಡಿಷಿಯಲ್ ಪವರ್ ಏನು, ಅಡ್ಮಿನಿಸ್ಟ್ರೇಟಿವ್ ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ, ಡಿಟರ್ಮಿನ್ ಮಾಡ್ಲಿಕ್ಕೆ, ವೆನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆಸ್ ರಿಕ್ವೈರ್ಡ್ ಟು ಆಕ್ಟ್ ಜುಡಿಷಿಯಲಿ, ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗಳು ಏನಿರುತ್ತೆ, ಸೊ ಅವು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದಾವ ಇಲ್ಲ, ಸರಿಯಾಗಿ ಕಾನೂನು ಪ್ರಕಾರ ಇದಾವ ಅಥವಾ ಜುಡಿಷಿಯಲ್ ಬಾಡಿ ಪ್ರಕಾರ ಇದಾವ, ನಡೀತಾ ಇದಾವ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಜುಡಿಷಿಯಲ್ ಪವರ್ ಏನೇನು ಕೊಟ್ಟಿದ್ದಾರೆ ಅಂತ. ಸಪರೇಷನ್ ಆಫ್ ಪವರ್ ಅನ್ನುವಂತ ಕಾನ್ಸೆಪ್ಟ್ ಫಸ್ಟ್ ಯೂನಿಟ್ ಅಲ್ಲಿ ನೋಡಿದ್ರಿ. ಜುಡಿಷಿಯಲ್ ಬಾಡಿನ, ಲೆಜಿಸ್ಲೇಟಿವ್ ಬಾಡಿನ, ಎಕ್ಸಿಕ್ಯೂಟಿವ್ ಬಾಡಿನ ಕಂಪ್ಲೀಟ್ ಆಗಿ ಸಪರೇಟ್ ಮಾಡಿದ್ದಾರೆ. ರೀಸನ್ ಏನು ಅಂತಂದ್ರೆ,
ಸೊ ಅವ್ರವರಿಗೆ ಎಲ್ಲರನ್ನೂ ಕೂಡ ಕ್ಲಬ್ ಮಾಡಿಬಿಟ್ರೆ ಅವ್ರವರೇ ಸೇರ್ಕೊಂಡು ಕಷ್ಟ ಆಗುತ್ತೆ ಅಂತ. ಸೊ ಅಂತ ಸಂದರ್ಭದಲ್ಲಿ ಜುಡಿಷಿಯಲ್ ಬಾಡಿಗೂ ಕೂಡ ಒಂದಿಷ್ಟು ಪವರ್ನ ಕೊಟ್ಟಿದ್ದಾರೆ. ಜುಡಿಷಿಯಲ್ ಬಾಡಿಯಲ್ಲಿ ಜುಡಿಷಿಯಲ್ ಬಾಡಿಗೂ ಕೂಡ ಒಂದಿಷ್ಟು ಪವರ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಕಾನೂನುಗಳಾಗ್ಲಿ ಅಥವಾ ಕಾರ್ಯಾಂಗ ಆಗ್ಲಿ ಏನಾದ್ರೂ ತನ್ನ ಪವರ್ನ ಎಕ್ಸೆಸ್ ಆಗಿ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಜುಡಿಷಿಯಲ್ ಬಾಡಿ ಕ್ರಾಸ್ ಚೆಕ್ ಮಾಡ್ಬಿಟ್ಟು ಇದು ಇನ್ವ್ಯಾಲಿಡ್ ವಾಯ್ಡ್, ಸರಿ ಇಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದು. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೆಲವೊಂದು ಡಾಕ್ಟ್ರೈನ್ಸ್ಗಳು ಬರುತ್ತೆ. ಡಾಕ್ಟ್ರೈನ್ ಆಫ್ ಬಯಾಸ್ ಬರುತ್ತೆ, ಡಾಕ್ಟ್ರೈನ್ ಆಫ್ ಆಡಿ ಆರ್ಟಮ್ ಅಂತ ಹೇಳಿ ಕರಿತೀವಿ. ಅಂತಂದ್ರೆ ಕೇಳುವಂಥದ್ದು, ಏನು ಮುಂದ್ಗಡೆ ಪಾರ್ಟಿ ಹೇಳ್ತಾ ಇದಾರೆ ಸೊ ಅವ್ರದ್ದೆಲ್ಲರದು ಕೂಡ ಕೇಳ್ಬೇಕು ಪಕ್ಷಪಾತ ಮಾಡದೇ ಇರೋ ರೀತಿಯಲ್ಲಿ, ಅದನ್ನ ನೋಡ್ತೀವಿ. ಸೊ ಅದಾದ್ಮೇಲೆ ರೀಸನ್ ಡಿಸಿಷನ್ ಅಂತ ಇದೆ. ಸೊ ರೀಸನ್ ಡಿಸಿಷನ್ ಅನ್ನೋದಕ್ಕಿಂತ ನ್ಯಾಚುರಲ್ ಜಸ್ಟಿಸ್ ಅನ್ನುವಂತ ಕಾನ್ಸೆಪ್ಟ್ ನ ಆಧಾರದ ಮೇಲೂ ಕೂಡ ಜುಡಿಷಿಯಲ್ ಬಾಡಿ ಚೆಕ್ ಮಾಡುತ್ತೆ. ಇದು ಒಂದು ಡಾಕ್ಟ್ರೈನ್ ಆಫ್ ಬಯಾಸ್, ಎರಡೂ ಕಡೆ ಪಕ್ಷಪಾತ ಮಾಡದೇ ಇರೋ ರೀತಿ ಕೊಡುವಂತ ರೀತಿ ಆಗಿರ್ಬೋದು. ಆಡಿ ಪಾಟ್ರಮ್ ಅಂತಂದ್ರೆ ಮುಂದ್ಗಡೆ ಪಾರ್ಟಿನ ವಿಚಾರಣೆ ಮಾಡದೆ, ಸುನಾವಣೆ ಮಾಡದೆ ಯಾವುದೇ ರೀತಿಯಾದಂತ ಡಿಸಿಷನ್ಗಳು ಕೊಡಬಾರ್ದು ಅನ್ನುವಂಥದ್ದಾಗಿರ್ಬೋದು. ನ್ಯಾಚುರಲ್ ಜಸ್ಟಿಸ್ ನಿಮ್ಮ ಜೂರಿಸ್ಪ್ರುಡೆನ್ಸ್ ಅಲ್ಲಿ ನೋಡ್ಕೊಂಡು ಬಂದ್ರಿ, ನೈಸರ್ಗಿಕ ನ್ಯಾಯ ಅಂತ. ಸೊ ಆ ಕಾನ್ಸೆಪ್ಟ್ ಆಗಿರ್ಬೋದು, ಅದನ್ನು ಕೂಡ ಇಲ್ಲಿ ಓದ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಫೆಕ್ಟ್ ಆಫ್ ನಾನ್ ಕಾಂಪ್ಲೈನ್ಸ್ ಬಗ್ಗೆ ಓದ್ತೀರಾ. ಸೊ ಎಫೆಕ್ಟ್ ಆಫ್ ನಾನ್ ಕಾಂಪ್ಲೈನ್ಸ್ ವಿತ್ ರೂಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇನ್ ದ ಗ್ರೌಂಡ್ಸ್ ಆಫ್ ಡಿಸಿಷನ್ ಆಫ್ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಕ್ಯಾನ್ ಬಿ ಫ್ಲಾಗ್ಡ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಇದು ಕಂಪ್ಲೀಟ್ ಆಗಿ ಕೆಳಗಡೆ ಪ್ಯಾರ ನ್ಯಾಚುರಲ್ ಜಸ್ಟಿಸ್ ನ ಕಾನ್ಸೆಪ್ಟೇ. ಸೊ ನ್ಯಾಚುರಲ್ ಜಸ್ಟಿಸ್ ನ ಕಾನ್ಸೆಪ್ಟ್ ಅಲ್ಲಿ ಇದು ಹೇಳ್ತಾ ಇದೆ. ಸೊ ಇಫ್ ಇನ್ ಕೇಸ್ ಏನಾದ್ರು ನಾನ್ ಕಾಂಪ್ಲೈನ್ಸಸ್ ಗಳೇನಾದ್ರೂ ಮಾಡಿದ್ರೆ, ನ್ಯಾಚುರಲ್ ಜಸ್ಟಿಸ್ ನಲ್ಲಿ ಏನಾದ್ರು ಸರಿಯಾದ ರೀತಿಯಲ್ಲಿ ಒಪ್ಕೊಳ್ದೆ ಹೋದ್ರೆ, ಆ ರೂಲ್ಸ್ ಗಳೇನಾದ್ರೂ ಆಗದೆ ಹೋದ್ರೆ, ಯಾವ ಗ್ರೌಂಡ್ಸ್ ನ ಆಧಾರದಲ್ಲಿ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಯಾವ ರೀತಿಯಾದಂತ ಡಿಸಿಷನ್ಸ್ ಗಳನ್ನ ತಗೊಳ್ತಾರೆ ಅನ್ನುವಂಥ ವಿಷಯನ ನೋಡ್ತಾ ಹೋಗ್ತೀರಾ. ಸೊ ಇದು ಯೂನಿಟ್ 3. ವಿಷಯ ಕಾಂಪ್ಲಿಕೇಟೆಡ್ ಕಾಣ್ತಾ ಇದೆ. ನಾನು ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, ಜೂರಿಸ್ಪ್ರುಡೆನ್ಸ್ ಅಡ್ಮಿನಿಸ್ಟ್ರೇಟಿವ್ ಲಾ ನೋಡಕ್ ಸಿಂಪಲ್ ಆಗಿ ಕಾಣುತ್ತೆ, ಬಟ್ ಓದ್ತಾ ಕಂಪ್ಲೀಟ್ ತೇರೋದ್ರಿಂದ ಕಾಂಪ್ಲಿಕೇಶನ್ಸ್ ಗಳು ಕಾಣುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು. 2 ಸಬ್ಜೆಕ್ಟ್, ಮೊದಲನೇದು ಬಂದು ಇದು ಜೂರಿಸ್ಪ್ರುಡೆನ್ಸ್, ಮತ್ತೆ ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಲಾ. ಆಕ್ಚುಲಿ BNSS ದೊಡ್ಡ ಕಾಣುತ್ತೆ, ಬಟ್ ಆರಾಮಾಗಿ ಪಾಸ್ ಆಗ್ಬೋದು, ಅರ್ಥ ಆಗುವಂತ ವಿಷಯ. ಟ್ಯಾಕ್ಸೇಷನ್ ದೊಡ್ಡ ಕಾಣುತ್ತೆ, ಅದನ್ನು ಕೂಡ ಪಾಸ್ ಆಗ್ಬೋದು. ಲೇಬರ್ ಲಾ ದೊಡ್ಡ ಕಾಣುತ್ತೆ, ಅದನ್ನು ಪಾಸ್ ಆಗ್ಬೋದು. ಸ್ವಲ್ಪ ನೋಡಕ್ ಸಿಂಪಲ್ ಕಾಣ್ತವೆ, ಬಟ್ ಕಷ್ಟ ಕೊಡ್ತವೆ ಆ ರೀತಿಯಾದಂತಹ ಸಬ್ಜೆಕ್ಟ್ಸ್ ಗಳು, ನೋಡ್ಕೊಂಡು ಓದಿ. ಓಕೆ, ಸೊ ನೆಕ್ಸ್ಟ್ ಯೂನಿಟ್ ನಾನು ಹೋಗ್ತಾ ಇದ್ದೇನೆ. ಐ ಥಿಂಕ್ ನನ್ನ ಮೈಕ್ ಬೇರೆ ಕನೆಕ್ಟ್ ಮಾಡಿದ್ರೆ ನನ್ನ ವಾಯ್ಸ್ ಬರ್ತಾ ಇದೆ. ಇಲ್ಲಿವರೆಗೂ ಬಂತ ವಾಯ್ಸ್? ಸ್ಟುಡಿಯೋದಲ್ಲಿ ನನ್ನ ಮೈಕ್ ಕಾಣ್ತಾ ಇಲ್ಲ. ಥಮ್ಸ್ ಎನಿಥಿಂಗ್ ಏನಾದ್ರು ಕೊಡಿ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು. ಯೂನಿಟ್ 4, ಯೂನಿಟ್ 3 ಆಯ್ತು. ಯೂನಿಟ್ 3 ತನಕ ನಾನು ಮತ್ತೆ ಒಂದ್ಸಲ ರಿವಿಷನ್ ಮಾಡ್ತೇನೆ, ಆಯ್ತಾ? ವಿಷಯ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸೊ ನಿಮ್ ಜಾಗದಲ್ಲಿ ನಾನು ಕುಂತಿದ್ದು ಏನ್ ಅನ್ಸುತ್ತೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಯೂನಿಟ್ 1, 2, 3, 4, 5 ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ. ಎನಿಹೌ ನಾನು ಪ್ರತಿ ಒಂದು ಪೇಜ್ನ ತಗೊಂಡು ಸಿಲೆಬಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಆನ್ಲೈನ್ ಕ್ಲಾಸಸ್ ಅಲ್ಲಿ ಫಸ್ಟ್ ಇದ್ರ ಬಗ್ಗೆ ಹೇಳ್ಬಿಟ್ಟೆ ನಾನು ಕಂಟಿನ್ಯೂ ಮಾಡಿರೋದು. ಬಟ್ ಆದ್ರೂ ಕೂಡ ಇಲ್ಲಿ ಮತ್ತೊಂದ್ಸಲ ನಾನು ರಿಪೀಟ್ ಮಾಡ್ತೇನೆ. ಸೊ ನೀವು ಯೂನಿಟ್ 4 ಅಂತ ಬಂದಾಗ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಬಗ್ಗೆ ಮಾತಾಡುತ್ತೆ. ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂತಂದ್ರೆ ಆಡಳಿತಾತ್ಮಕ ವಿವೇಚನೆಗೆ ಸಂಬಂಧಪಟ್ಟಂತಹ ಒಂದು ನಿರ್ಧಾರಗಳು. ಸೊ ಯಾವ ರೀತಿ ಅಂದ್ರೆ, ಈಗ ಕೆಲವೊಂದು ಟೈಮು ಫ್ಲಡ್ ಎಲ್ಲ ಬಂತು ಅಥವಾ ಕರೋನಾ ಬಂದಿತ್ತಲ್ಲ, ಸೊ ಅದನ್ನೇ ಎಕ್ಸಾಂಪಲ್ ತಗೋಣ. ಕರೋನಾ ಬಂದಾಗ ಸೊ ಎಮರ್ಜೆನ್ಸಿ ಆಕ್ಟ್ಗಳಲ್ಲಿ DC ಅವರಿಗೆ ಪವರ್ಸ್ ಗಳನ್ನ ಕೊಟ್ಟಿದ್ರು. ಯಾವುದೇ ಒಂದು ಪ್ರೈವೇಟ್ ಪ್ರಾಪರ್ಟಿನ ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಆಫೀಸಸ್ ಗಳನ್ನ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ಬೋದಿತ್ತು ಅಂತ. ಸೊ ಯಾವ ಹಾಸ್ಪಿಟಲ್ ಕನ್ವರ್ಟ್ ಮಾಡ್ಬೋದಿತ್ತು, ಯಾವ ಹಾಸ್ಪಿಟಲ್ ಮಾಡಕ್ಕಾಗಲ್ಲ. ಸೊ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ, ವ್ಯಾಕ್ಸಿನ್ಸ್ ಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ, ಸೊ ಅವಾಗ ಅಡ್ಮಿನಿಸ್ಟ್ರೇಟಿವ್ ಸೂಪರ್ ಆಫೀಸರ್ ಯಾರು, DC ಇದ್ರಲ್ವಾ. ಸೊ ಅವ್ರ ಆರ್ಡರ್ಸ್ ಗಳನ್ನ ತಗೊಳ್ತಾ ಇದ್ರು. ಅಂದ್ರೆ ಅವ್ರು ಆರ್ಡರ್ ಮಾಡ್ತಾ ಇದ್ರು ಇಂತಿಂತ ಹಾಸ್ಪಿಟಲ್ ಇಲ್ಲಿಗೆ ಹೋಗ್ಲಿ ಅಂತ. ಸೊ ಈ ಡಿಸ್ಕ್ರಿಷನರಿ ಪವರ್ ಏನಿದೆ, ಸೊ ಈ ಡಿಸ್ಕ್ರಿಷನರಿ ಪವರ್ ನ ಬಗ್ಗೆ ಡಿಸ್ಕಷನ್. ಸೊ ಈ ಡಿಸ್ಕ್ರಿಷನರಿ ಪವರ್ ಹೇಗಿರುತ್ತೆ, ಸೊ ಇದನ್ನ ಗ್ರಾಂಟ್ ಮಾಡೋದು ಹೇಗೆ, ಅದನ್ನ ಹೇಗೆ ಎಕ್ಸರ್ಸೈಸ್ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಎಕ್ಸರ್ಸೈಸ್ ಮಾಡಬಹುದು. ಸೊ ಡಿಸ್ಕ್ರಿಷನರಿ ಪವರ್ ಏನಾದ್ರೂ ತುಂಬಾ ಜಾಸ್ತಿ ಆದಾಗ ನಮ್ಮ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಬಂದು ಅದನ್ನ ಹೇಗೆ ರಿವ್ಯೂ ಮಾಡುತ್ತೆ, ನ್ಯಾಯಾಂಗ ವಿಮರ್ಶೆ ಹೇಗಾಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ನ ನೋಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಗಳೇನಿರ್ತವೆ, ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಗಳನ್ನ ಕಂಟ್ರೋಲ್ ಹೇಗೆ ಮಾಡ್ತಾರೆ. ಸೊ ಅದು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡಿಕ್ಕೆ ಜುಡಿಷಿಯಲ್ ಬಾಡಿ ಏನಿದೆ ಅಥವಾ ನ್ಯಾಯಾಂಗ ಏನಿದೆ, ಸೊ ಅದು ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ. ಇಫ್ ಇನ್ ಕೇಸ್ ಏನಾದ್ರೂ ಅಡ್ಮಿನಿಸ್ಟ್ರೇಟಿವ್ ಬಾಡಿಯಲ್ಲಿ ವೇರಿಯೇಷನ್ಸ್ ಗಳು ಬಂದಾಗ, ಅಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ರೆಮಿಡೀಸ್ ಗಳಿದೆ, ಪರಿಹಾರಗಳಿದೆ. ಆ ಪರಿಹಾರಗಳಲ್ಲಿ ಒಂದು ಪಬ್ಲಿಕ್
ರೆಮಿಡೀಸ್ಗಳಾಗಿರ್ಬಹುದು ಅಥವಾ ಪ್ರೈವೇಟ್ ರೆಮಿಡೀಸ್ಗಳಾಗಿರ್ಬಹುದು, ಅದನ್ನ ನೋಡ್ತಾ ಹೋಗ್ತೀರಾ. ಸೊ ಇದೇ ರೆಮಿಡೀಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ಆಲ್ರೆಡಿ ಓದಿರುವಂತ ರಿಟ್ಸ್, ಸೊ ಅದಕ್ಕೆ ನನ್ನ ಕಾನ್ಸ್ಟಿಟ್ಯೂಷನ್ ಒಂದು ಸ್ವಲ್ಪ ಟಚ್ ಆಗುತ್ತೆ ಅಂತ ಹೇಳಿದೆ. ಸೊ ಈ ರಿಟ್ಸ್ ಯಾವ್ಯಾವ ರೀತಿ ಬರುತ್ತೆ? 5 ಥರ ರಿಟ್ಸ್ ಬರುತ್ತೆ. ಎಬಿಎಸ್ ಕಾರ್ಪಸ್ ಆಗಿರ್ಬೋದು, ಅಥವಾ ಕೋವಾರೆಂಟು, ಮ್ಯಾಂಡಮಸ್, ಈ ರೀತಿಯಾದಂಥ ರಿಟ್ಸ್ಗಳು. ಸೊ ಆ ರಿಟ್ಸ್ಗಳ ಬಗ್ಗೆ ಮತ್ತೆ ಓದ್ತಾ ಹೋಗ್ತೀರಾ. ಎಕ್ಸಾಮ್ ಅಲ್ಲೂ ಕೂಡ ರಿಟ್ಸ್ಗಳ ಬಗ್ಗೆ ತುಂಬಾ ಜಾಸ್ತಿ ಸಲ ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಥಿಯರಿಗಳಿದೆ, ರಿಟ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯಾದಂತಹ ಪ್ರಾಕ್ಟೀಸ್ಗಳಿದೆ, ರಿಟ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ಯಾವ ರೀತಿಯಾದಂತಹ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡ್ತೀವಿ ಅನ್ನುವಂಥ ವಿಷಯಗಳನ್ನ ಇದರಲ್ಲಿ ಕಲಿತಾ ಹೋಗ್ತೀರಾ. ನೆಕ್ಸ್ಟ್ ಬಂದಾಗ ಲಯಾಬಿಲಿಟೀಸ್ ಗಳ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಸ್ಪೆಷಲಿ ಲಯಾಬಿಲಿಟೀಸ್ ಗಳಂತ ಬಂದಾಗ ಕಾಂಟ್ರಾಕ್ಟ್ ಮತ್ತೆ ಟಾಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೋರ್ಮೆಂಟ್ ಅಥವಾ ಒಂದು ಗೋರ್ಮೆಂಟ್ ಆಫೀಸ್ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಹೊಣೆಗಾರಿಕೆಗಳನ್ನ ಹೊಂದಿರುತ್ತೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ಒಂದು ಕಾಂಟ್ರಾಕ್ಟ್ ಅಂತ ಅನ್ಕೋಣ. 2020 ಒಂದು ಗೌರ್ಮೆಂಟ್ ನಡೀತಾ ಇತ್ತು. ಸೊ ಇದೇನ್ ಮಾಡ್ತು, ಒಂದು ಫಾರಿನ್ ಜೊತೆ ಒಂದು ಇಂಗ್ಲೆಂಡ್ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರು. ಸೊ ಇಂಗ್ಲೆಂಡ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು ನಾವು ನಿಮ್ ಜೊತೆ 15 ವರ್ಷ ಬಿಸ್ನೆಸ್ ಮಾಡ್ತೀವಿ ವಿತೌಟ್ ಟ್ಯಾಕ್ಸ್ ಅಂತ ಏನೋ ಮಾಡ್ಕೊಂಡ್ರು ಅಂತ ಅನ್ಕೋಣ. ಸೊ ಈ ಕಾಂಟ್ರಾಕ್ಟ್ ರನ್ನಿಂಗ್ ಇದೆ 2035 ತನಕ. ಸೊ ಈಗ 2025 ಒಂದು ಬೇರೆ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಸೊ ಇಲ್ಲಿದ್ದಂತ ಒಂದು XYZ ಗೌರ್ಮೆಂಟ್, ಇಲ್ಲಿ ABC ಗೌರ್ಮೆಂಟ್ ಚೇಂಜ್ ಆಯ್ತು 2025. ಸೊ ನಾ ಪಾರ್ಶಿಯಾಲಿಟಿ ತೋರಿಸೋದಿಲ್ಲ ಯಾವ್ದು ಈ ಸರ್ಕಾರ ಸರ್ಕಾರ ಅಂತ. ಆದ್ರೆ ಇವ್ರೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಹೋಗಿದ್ರು 15 ವರ್ಷಕ್ಕೆ. ಈಗ ಪ್ರಶ್ನೆ ಬರುತ್ತೆ, ಹಳೆ ಗೌರ್ಮೆಂಟ್ ಮಾಡ್ಕೊಂಡಂತ ಕಾಂಟ್ರಾಕ್ಟ್ ಈ ಹೊಸ ಗೌರ್ಮೆಂಟ್ ಬಂದಿದ್ದಕ್ಕೆ ಲಯಬಲ್ಲ ಅಂದ್ರೆ ಅದು ಜವಾಬ್ದಾರಿ ಇದೆಯಾ, ಹೊಣೆಗಾರಿಕೆ ಇದೆಯಾ? ಎಸ್, ಹೌದು ಇದೆ. ಸೊ ಹಳೆ ಗೌರ್ಮೆಂಟ್ ಮಾಡ್ಕೊಂಡಂತ ಸಾಲ, ಜವಾಬ್ದಾರಿ ಎಲ್ಲದನ್ನು ಕೂಡ ಇವ್ರು ಕ್ಯಾರಿ ಮಾಡ್ಬೇಕಾಗತ್ತೆ. 2035 ತನಕ ಇವ್ರು ಕಾಂಟ್ರಾಕ್ಟ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಈ ಒಂದು ವಿಷಯಗಳನ್ನ ಲಯಾಬಿಲಿಟೀಸ್ ಗಳಲ್ಲಿ ಕಲಿತಾ ಹೋಗ್ತೀರಾ, ಹೊಣೆಗಾರಿಕೆಗಳಲ್ಲಿ ಕಲಿತಾ ಹೋಗ್ತೀರಾ. ಸೊ ಅದ್ರ ನೆಕ್ಸ್ಟ್ ಬಂದಾಗ ಡಾಕ್ಟ್ರೈನ್ಸ್ ಗಳು ಬರುತ್ತೆ. ಪ್ರಾಮಿಸರಿ ಎಸ್ಟಾಪಲ್ ಅನ್ನುವಂಥ ಡಾಕ್ಟ್ರೈನ್. ಸೊ ಹಿಂದೆ ನಡೆದಿರುವಂತ ವಿಷಯದ ಆಧಾರದ ಮೇಲೆ ಪ್ರಾಮಿಸರಿ ಎಸ್ಟಾಪಲ್ ಡಾಕ್ಟ್ರೈನ್ ಆಗಿರ್ಬೋದು, ಅಥವಾ ಲೆಜಿಟಿಮೇಟ್ ಎಕ್ಸೆಪ್ಷನ್ಸ್ ಗಳಂತ ಇದೆ. ಸೊ ಯಾವ ಟೈಮಲ್ಲಿ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ಸ್ ಗಳಂತ ಇದೆ. ಸೊ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ಸ್ ನಲ್ಲಿ ನೀವು ಯಾವ್ದಾವ್ದನ್ನ ವ್ಯಾಲಿಡ್ ಅಂತ ಕರಿಬಹುದು, ಯಾವ್ದಾವ್ದನ್ನ ವ್ಯಾಲಿಡ್ ಅಂತ ಕರಿಯಲ್ಲ ಅನ್ನುವಂತ ಬರುವಂತ ಕಾನ್ಸೆಪ್ಟ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಆಮೇಲೆ ಡಾಕ್ಟ್ರೈನ್ ಆಫ್ ಪ್ರೊಪೋರ್ಷನಾಲಿಟಿ ಅಂತ ಇದೆ. ಸೊ ಎಷ್ಟು ಪ್ರಮಾಣಕ್ಕೆ ತಕ್ಕನ ಹಾಗೆ ನಾವು ಯಾವ ರೀತಿ ಆಕ್ಷನ್ಸ್ ಗಳನ್ನ ತಗೊಳ್ತೀವಿ ಅಂತ. ಸೊ ಇದು ಯೂನಿಟ್ 4. ಕಾಂಪ್ಲಿಕೇಟ್ ಅನ್ಸಿದ್ರು ಕೂಡ ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಮತ್ತೆ ಏನೋ ಡೌಟ್ ಬಂತು ಅಂದ್ರೆ ನಾನು ಡೌಟ್ ಸೆಷನ್ ಅಲ್ಲಿ ಕೇಳಿ, ನೋಟ್ ಡೌನ್ ಮಾಡಿ ಏನೇನ್ ಡೌಟ್ ಬರ್ತಾ ಇದೆ ಅಂತ. ಹೋಪ್ಫುಲಿ ಎಲ್ಲ ಡಾಕ್ಟ್ರೈನ್ಸ್ ಗಳಿರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್, ಹೊಸ ವರ್ಡ್ಸ್ ಗಳು, ಸೊ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಕೆಲವೊಂದು ವಿಚಾರಗಳಷ್ಟೇ ರಿಟ್ಸು ಅದು ಇದು ಅನ್ನೋದು ಬಿಟ್ರೆ, ಡಾಕ್ಟ್ರೈನ್ ಆಫ್ ಬಯಾಸು, ಡಾಕ್ಟ್ರೈನ್ ಆಫ್ ಆಡಿಯಲ್ ಟ್ರಮ್ ಪಾಲ್ಟ್ರಮ್, ಈ ರೀತಿಯಾಗಿ ಸುಮಾರು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಮಾಡುತ್ತೆ ನಿಮಗೆ ಈ ಕಂಪ್ಲೀಟ್ ಯೂನಿಟ್ಸ್ ಅಲ್ಲಿ. ಟ್ರೈ ಮಾಡಿ, ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಅರ್ಥ ಆಗ್ತಾ ಹೋಗುತ್ತೆ. ಸೊ ಯೂನಿಟ್ 5 ಅಂತ ಬಂದಾಗ ಯೂನಿಟ್ 5ದಲ್ಲಿ ನಾವು ಸ್ವಲ್ಪ ಅರ್ಥ ಆಗುವಂತ ವಿಷಯಗಳಿದೆ, ಒಂದು ಟಾಪಿಕ್ ಒಂದ್ಬಿಟ್ಟು. ಯಾಕಂದ್ರೆ ಕರಪ್ಷನ್ ಬಗ್ಗೆ ಕೇಳಿರ್ತೀರಾ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ನಲ್ಲಿ. ಸೊ ಅದ್ರ ಬಗ್ಗೆ ಇದೆ. ಅದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋಣ. ಕಾರ್ಪೊರೇಟ್ ಅಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಇದೆ. ಸೊ ಕಾರ್ಪೊರೇಟ್ ಅಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಫ್ಯಾಕ್ಟರೀಸ್, ಇಂಡಸ್ಟ್ರೀಸ್ ಗಳು ಕೇಳಿದಿರ. ಸೊ ಪ್ರೈವೇಟೈಸೇಷನ್ ಆಯ್ತಂತೆ, ಅಥವಾ ಗೆ ತಗೊಂಡ್ರಂತೆ, ಅಥವಾ ಗೌರ್ಮೆಂಟ್ ಕಂಪ್ನಿ ಸೇಲ್ ಮಾಡಿ ಪ್ರೈವೇಟಿಗೆ ಮಾಡಿದ್ರಂತೆ. ಸೊ ಈ ರೀತಿಯಾದಂತ ವಿಷಯಗಳನ್ನ ಇಲ್ಲಿ ಕಲಿತೀರಾ. ಸೊ ಈ ಒಂದು ಕಾರ್ಪೊರೇಟ್ ಮತ್ತೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಗಳೇನಿದೆ, ಸೊ ಇದು ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಇನ್ ಸ್ಟ್ಯಾಟ್ಯೂಟರಿ ಕೋಆಪರೇಷನ್ ಅಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ನಲ್ಲಿ, ಇದು ಕಂಟ್ರೋಲ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಶಾಸನಗಳಿಂದ ಕಂಟ್ರೋಲ್ ಯಾವ ರೀತಿ ಮಾಡ್ತಾ ಇದ್ದಾರೆ. ಉದಾಹರಣೆ ಹೇಳ್ತೇನೆ ನಾನು. ಗೌರ್ಮೆಂಟ್ ಕಂಪನಿ ಅಂತ ಬಂದಾಗ VISL ಅಂತ ಇದೆ. ಸೊ ಭದ್ರಾವತಿ ಆಯ್ತಾ. ಸೊ ಇದೊಂದು ಗೌರ್ಮೆಂಟ್ ಕಂಪನಿ. ಅಥವಾ ಅಣುಸ್ಥಾವರಗಳು ಆಯ್ತಾ. ಸೊ ಆಟೋಮಿಕ್ ಎನರ್ಜಿ ಪ್ಲಾಂಟ್ಸ್ ಗಳಂತ ಇರುತ್ತೆ, ಅದು ಗೌರ್ಮೆಂಟ್ ಕಂಪನಿ. ಇನ್ನು ನಿಮ್ಗೆಲ್ಲ ಇನ್ನೂ ಸ್ವಲ್ಪ ಚಿರಪರಿಚಿತ KPTCL, ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್. ಇವೆಲ್ಲ ಏನಿದೆಯಲ್ವಾ, ಇದೆಲ್ಲ ಒಂದು ಆಕ್ಟ್ ಹೋಗ್ತಾ ಇದೆ. ಇನ್ನೂ ತುಂಬಾ ಸಿಂಪಲ್ ಆಗಿ ಬರಬೇಕು ಅಂತಂದ್ರೆ LIC ಅಂತ ಅನ್ಕೋಣ. ಇದು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇದೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಆಕ್ಟ್ ಅನ್ನೇ ತಂದ್ರು. ಒಂದು ಆಕ್ಟ್ ಅನ್ನು ತಂದ್ಬಿಟ್ಟು ಆಯಾ ಕಂಪನೀಸ್ ಗಳನ್ನ ಕಂಟ್ರೋಲ್ ಮಾಡಿದ್ರು, ಶಾಸನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಯಾವ ರೀತಿ ಅದನ್ನ ಶಾಸನ ಮಾಡ್ಲಿಕ್ಕೆ ಇಟ್ಕೊಳ್ತಾರೆ ಅಂತ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಡಿವಿಯನ್ಸ್ ಅಂತ ಇದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಡಿವಿಯನ್ಸ್ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಕೊಟ್ಟಿರುವಂತ ವರ್ಕ್ ಅಲ್ಲಿ ಡೈವರ್ಷನ್ ಹೇಗೆ ತಗೊಳ್ತಾ ಇದೆ ಅಂತ. ಸೊ ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆನೂ ಕೂಡ ಕಲಿತಾ ಹೋಗ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಕರಪ್ಷನ್ ನ ಬಗ್ಗೆ. ಸೊ ಕರಪ್ಷನ್ ನಲ್ಲಿ ಯಾವ್ಯಾವ ರೀತಿಯಾಗಿ ಕಲಿತಾ ಹೋಗ್ತೀರಾ. ಸೊ ಕರಪ್ಷನ್ ಕೇಳಿದಿರಾ, ಭ್ರಷ್ಟಾಚಾರ. ಸೊ ಭ್ರಷ್ಟಾಚಾರದಲ್ಲಿ ಯಾವ್ಯಾವ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಗಳನ್ನ ಕಲಿತೀರಾ. ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಸೊ ಏನೋ ಒಂದು ಪವರ್ಸ್ ಗಳನ್ನ ಕೊಟ್ಟಿದ್ದಾರೆ,
ಆ ಪವರ್ಸ್ ಗಳನ್ನ ಬಿಟ್ಟು ಉಳಿದಿರುವಂತ ಎಲ್ಲದನ್ನು ಕೂಡ ಮಾಡುವಂಥದ್ದು. ಕರಪ್ಷನ್ ಕೇಳಿದಿರಲ್ಲ, ಒಂದು ಸಣ್ಣ ಸಾಗುವಳಿಯಿಂದ ಪಾಣಿ ಹಾಕ್ಬೇಕು, ಪಾಣಿಯಿಂದ ಸಾಗುವಳಿ ರೆಕಾರ್ಡ್ ಸೈನ್ ಮಾಡಿ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದ್ರಿ, ಎಲ್ಲಾ ಕಡೆ ನಡೆಯುತ್ತಲ್ಲ. ಸೊ ಅದೇ ಆ ಕರಪ್ಷನ್ ಬಗ್ಗೆ ಓದ್ತೀರಾ. ಸೊ ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್, ಹಾಗೆ ರೀ ಒಂದ್ ನಿಮಿಷ. ರಿಮೂವ್ ದಟ್ ಪರ್ಸನ್ಸ್. ಪ್ಲೀಸ್ ಡೋಂಟ್ ರೈಟ್. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ನಾನು ಅದೇ ಎಲ್ಲ ಮಾಡಿ ಬಂದವನೇ ಅಲ್ವಾ, ಸೊ ಅರ್ಥ ಆಗುತ್ತೆ. ನನ್ನ ಪೇಷನ್ಸ್ ಚೆಕ್ ಮಾಡ್ಬಿಡಿ ಪ್ಲೀಸ್. ಓಕೆ, ಕರಪ್ಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಕರಪ್ಷನ್ ಅಂತಂದ್ರೆ ಭ್ರಷ್ಟಾಚಾರ, ಗೊತ್ತಿರುವಂತ ವಿಷಯ. ಸಣ್ಣ FDA SDA ಲೆವೆಲ್ ಇಂದ ಸ್ಟಾರ್ಟ್ ಮಾಡಿ PO, BA, DC, AC, ಗೌರ್ಮೆಂಟ್ ಆಫೀಸರ್, ಮಿನಿಸ್ಟ್ರಿ, ಸೆಕ್ರೆಟರಿ, ಆ ಕಾನ್ಸೆಪ್ಟ್ಸ್ ಗಳನ್ನ ಇಲ್ಲಿ ಓದ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಅದನ್ನ ಯಾವ ರೀತಿ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅಂತ ನೋಡ್ತಾ ಹೋಗ್ತೀರಾ. ಕರಪ್ಷನ್ ಅಲ್ಲಿ ಮಾಲ್ ಫಂಕ್ಷನಿಂಗ್ ಬಗ್ಗೆ ಓದ್ತೀರಾ, ಮಾಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಓದ್ತೀರಾ. ಸೊ ಮಾಲ್ ಅಡ್ಮಿನಿಸ್ಟ್ರೇಷನ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ದುರುದ್ದೇಶ ಪೂರಿತ ಆಡಳಿತ ಅಂತೀವಿ. ಅಲ್ಲಿ ಯಾರ್ದೋ ಒಬ್ರು ಫೇವರ್ ಅಲ್ಲಿ ಡಿಸಿಷನ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜಾಸ್ತಿ ಪವರ್ ಇರುತ್ತೆ. MLA MP ಗಳಿಗೆ ಪವರ್ಸ್ ಬಿಟ್ರೆ ನೆಕ್ಸ್ಟ್ ಬರೋದೇ ಇವರು, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಸೊ ಅವ್ರು ಯಾರ್ದೋ ಫೇವರ್ ಅಲ್ಲಿ ಡಿಸಿಷನ್ ಕೊಡುವಂಥದ್ದು. ಸೊ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಲೋಕಪಾಲ್, ಲೋಕಾಯುಕ್ತ ಕೇಳಿದ್ರ. ಸ್ವಲ್ಪ ಏನಾದ್ರು ಹೇಳ್ಬೇಕು ಅಂದ್ರೆ Unit 5 ನಿಮಗೆ ಈಸಿ ಇರುವಂತದ್ದು, ಸ್ವಲ್ಪ ಆಸ್ ಕಂಪೇರ್ಡ್ ಟು ಆಲ್ ಯೂನಿಟ್ಸ್. Unit 5 ಅರ್ಥ ಆಗುವಂತ ಯೂನಿಟ್ ಒಂದ್ ಸ್ವಲ್ಪ. ಲೋಕಪಾಲ್ ಕೇಳಿರ್ತೀರಾ, ಲೋಕಾಯುಕ್ತ ಕೇಳಿರ್ತೀರಾ. ಲೋಕಾಯುಕ್ತ ಸೆಂಟ್ರಲ್ ಗೌರ್ಮೆಂಟ್, ಲೋಕಪಾಲ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅಂಬರ್ಡ್ಸ್ಮ್ಯಾನ್ ಅಂತ ಒಬ್ರು ಇಟ್ಟಿರ್ತಾರೆ. ಸೊ ಅವ್ರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆಮೇಲೆ CVC ಕಮಿಷನ್ ಅಂತ ಇದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕರಿತೀವಿ ನಾವು. ಕೇಂದ್ರ ಜಾಗೃತ ಆಯೋಗ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತೀವಿ. ಸೊ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಎಲ್ಲಾದ್ರೂ ಕರಪ್ಷನ್ ನಡೀತಾ ಇದ್ರೆ, ಎಲ್ಲಾದ್ರೂ ಮೋಸ ನಡೀತಾ ಇದ್ರೆ, ಫ್ರಾಡ್ ನಡೀತಾ ಇದ್ರೆ, ಗೌರ್ಮೆಂಟ್ ಆಫೀಸರ್ಸ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ಇವ್ರು ಜಸ್ಟ್ ರಿಪೋರ್ಟ್ ಮಾಡ್ತಾರೆ ಅಷ್ಟೇ. ಬಟ್ CVC ಡಮ್ಮಿನೇ ಆಸ್ ಕಂಪೇರ್ಡ್ ಟು ಬೇರೆ ಬೇರೆ. ಯಾಕಂದ್ರೆ CBI ಇರುವಂತ ಪವರ್ಸ್ CVC ಗಿಲ್ಲ. CBI ಅರೆಸ್ಟ್, ಡಿಟೆನ್ಷನ್, ಇನ್ಸ್ಪೆಕ್ಷನ್ ಅದು ಇದು ಮಾಡುತ್ತೆ. CVC ಜಸ್ಟ್ ವಿಜಿಲೆನ್ಸ್ ಮಾಡುತ್ತೆ ಅಷ್ಟೇ, ನೋಡ್ಕೊಳ್ಳುತ್ತೆ, ನೋಡ್ಬಿಟ್ಟು ರಿಪೋರ್ಟ್ ಮಾಡ್ಬೇಕಷ್ಟೇ. ಸೊ ಅಂತ ಪವರ್ ಇಲ್ಲ CVCಗೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಲಿಮೆಂಟರಿ ಕಮಿಟೀಸ್ ಗಳ ಬಗ್ಗೆ ಓದ್ತೀರಾ. ಪಾರ್ಲಿಮೆಂಟ್ ಅಲ್ಲಿ ಯಾವ್ಯಾವ ರೀತಿಯಾದಂತ ಕಮಿಟೀಸ್ ಗಳಿದೆ, ಸೊ ಯಾವ್ಯಾವ ರೀತಿಯಾದಂತ ಕಮಿಟೀಸ್ ಗಳನ್ನ ನಾವು ನೋಡ್ಬಹುದು. ಆಮೇಲೆ ಎನ್ಕ್ವೈರಿ ಕಮಿಷನ್ಸ್ ಗಳು ಯಾವ್ದಾವ್ದಿದೆ ಅದನ್ನ ನೋಡ್ತೀರಾ. ಸಮಟೈಮ್ಸ್ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಎನ್ಕ್ವೈರಿ ಕಮಿಷನ್ ಆರ್ಡರ್ ಮಾಡುತ್ತೆ. ಸೊ ಯಾವ್ದಾದ್ರು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದೇನೋ ಒಂದು ಕೇಸ್ ನಡೀತಾ ಇರುತ್ತೆ, ತುಂಬಾ ದೊಡ್ಡ ಫ್ರಾಡ್, 1000 ಕೋಟಿ ಫ್ರಾಡ್ ಇರುತ್ತೆ. ಸೊ ವಿಜಯ ಮಲ್ಯ ಆಯ್ತಾ. ಸೊ ವಿಜಯ ಮಲ್ಯ ಕೇಸ್ ಅಂತಾನೆ ತಗೊಂಡಾಗ ಇದಕ್ಕೊಂದು ಎನ್ಕ್ವೈರಿ ಕಮಿಷನ್ ಕೂರಿಸಿದ್ರು. ಅವ್ರದೆಲ್ಲ ಪ್ರಾಪರ್ಟಿ ಅಸೆಟ್ಸ್ ನ ಒಂದ್ ಮಾಡಿ ನೋಡಿ ಅಂತ. ಸೊ ಅವ್ರ ಪ್ರಾಪರ್ಟಿನ ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಒಂದು ಕಮಿಷನ್ ಕೂರಿಸಿದ್ರು. ಸೊ ಈ ರೀತಿಯಾಗಿ ಕೋರ್ಟ್ಸ್ ಗಳು ಎನ್ಕ್ವೈರಿ ಕಮಿಷನ್ಸ್ ಗಳನ್ನ ಕೂರಿಸ್ತಾ ಹೋಗುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ನಿಮ್ಮ 5 ಯೂನಿಟ್ಗಳು. ಸೊ 5 ಯೂನಿಟ್ ನ ಮತ್ತೊಂದ್ಸಲ ಕ್ವಿಕ್ ರಿವಿಷನ್ ಮಾಡ್ತೇನೆ. ಕನ್ಫ್ಯೂಷನ್ ಅಲ್ಲಿ ಇದ್ರಿ, ಸೊ ಅದಕ್ಕೋಸ್ಕರ ಮತ್ತೊಂದ್ಸಲ ಹೇಳ್ತೇನೆ. ಓಕೆ, ಸೊ ಮಿಡ್ಲಲ್ಲಿ ಸುಮಾರು ಡಿಸ್ಟರ್ಬೆನ್ಸ್ ಆಯ್ತು. ಒಂದ್ಸಲ ನೆಟ್ವರ್ಕ್ ಇಶ್ಯೂ ಡಿಸ್ಟರ್ಬೆನ್ಸ್, ಮತ್ತೊಂದ್ಸಲ ನಿಮ್ಮ ಯಾರೋ ಬೆಸ್ಟ್ ಸ್ಟೂಡೆಂಟ್ ನನ್ನಂತವ್ರು ಡಿಸ್ಟರ್ಬೆನ್ಸ್, ಸೊ ಅದಾದ್ಮೇಲೆ ಒಂದ್ಸಲ ಟೈಪಿಂಗ್ ಡಿಸ್ಟರ್ಬೆನ್ಸ್, ಈ ರೀತಿ ಆಯ್ತು. ಎನಿಹೋ ಒಂದು ಕನ್ಕ್ಲೂಷನ್ ಜೊತೆ ಬರ್ತೇನೆ ನಾನು. ಕಂಪ್ಲೀಟ್ 5 ಯೂನಿಟ್ ನ ಕನ್ಕ್ಲೂಷನ್. Unit 1 ಅಂತ ಬಂದಾಗ, Unit 1 ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತಂದ್ರೆ ಏನು, ಅದರ ಡೆಫಿನೇಷನ್ ಏನು, ನೇಚರ್, ಸ್ಕೋಪ್ ಅನ್ನುವಂಥದ್ದು ಕಲಿತಾ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಾಕ್ಟ್ರಿನ್ ಆಫ್ ಸಪರೇಷನ್ ಅಂಡ್ ರೂಲ್ ಆಫ್ ಲಾ ಅನ್ನುವಂಥ ಕಾನ್ಸೆಪ್ಟ್ ನ ಕಲಿತೀರಾ. ಸೊ ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ನ ಟೈಪ್ಸ್ ಗಳೇನು, ನೆಸೆಸಿಟಿ ಬೇಕಿತ್ತ ಅಂತ ಕಲಿತೀರಾ. Unit 2 ಅಂತ ಬಂದಾಗ, Unit 2 ದಲ್ಲಿ ಸ್ಪೆಷಲಿ ಒಂದೇ ಒಂದು ಟಾಪಿಕ್ ಬಗ್ಗೆ ಕಲಿತೀರಾ. ಆ ಟಾಪಿಕ್ ಯಾವುದು ಅಂತಂದ್ರೆ ಲೆಜಿಸ್ಲೇಟಿವ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಬಗ್ಗೆ, ಅಂದ್ರೆ ನಿಯೋಜಿತ ಶಾಸನ ಬಗ್ಗೆ. ನಿಯೋಜಿತ ಶಾಸನ ಅಂತಂದ್ರೆ ತನ್ನಲ್ಲಿರುವಂತ ಪವರ್ಸ್ ನ ಇನ್ನೊಬ್ಬರಿಗೆ ಮಾಡುವಂತ ಹೇಳುವಂಥದ್ದು, ಅಲಾಟ್ ಮಾಡುವಂಥದ್ದು, ಅಸೈನ್ ಮಾಡುವಂಥದ್ದು. ಇದು ಪ್ರೈವೇಟ್ ಅಲ್ಲಿ ಬರಲ್ಲ, ಗೌರ್ಮೆಂಟ್ ನಲ್ಲೇ. ಗೌರ್ಮೆಂಟ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಇದು ಪ್ರೈವೇಟ್ ಕಂಪನೀಸ್ ಗಳಲ್ಲಿ ಬರೋದಿಲ್ಲ. ಬಟ್ ಡೆಲಿಗೇಟೆಡ್ ಅನ್ನುವಂತ ಕಾನ್ಸೆಪ್ಟ್ ನ ಕೇಳಿರ್ತೀರ, ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅವರು. ಸೊ ಅದು ಪ್ಯೂರ್ Unit 2 ಮಾತಾಡುತ್ತೆ. ಆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ನಲ್ಲಿ
ಡಾಕ್ಟ್ರೈನ್ ಆಫ್ ಎಕ್ಸೆಸಿವ್ ಪವರ್ನ ಯೂಸ್ ಮಾಡುವಂಥದ್ದು, ಕಂಟ್ರೋಲ್ ಓವರ್ನಲ್ಲಿ ಜುಡಿಷಿಯಲ್ ಪಾರ್ಲಿಮೆಂಟ್ ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು, ಜುಡಿಷಿಯಲ್ ರಿವ್ಯೂನ ಯಾವ ರೀತಿ ಆಕ್ಷನ್ ತಗೊಂಡು ಸರಿ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ, ಓವರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಎನಿ ಎರರ್ಸ್ಗಳನ್ನ ನೋಡ್ತೀರಾ. ಸೊ ಇದು ಯೂನಿಟ್ 2. ಯೂನಿಟ್ 3 ಅಂತ ಬಂದಾಗ ಯೂನಿಟ್ 3 ಅಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ತೀರಾ. ಇದರಲ್ಲಿ ಜುಡಿಷಿಯಲ್ ಪವರ್ ಏನಿದೆ ಅದು ಯಾವ ರೀತಿ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಗಳನ್ನ ಟೆಸ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಅದನ್ನ ನೋಡ್ತಾ ನೋಡ್ತಾ ನೀವು ಸಮ್ ಡಾಕ್ಟ್ರೈನ್ಸ್ ಗಳನ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಡಾಕ್ಟ್ರೈನ್ ಆಫ್ ಬಯಾಸ್, ಡಾಕ್ಟ್ರೈನ್ ಆಫ್ ಪಾಡಿ ಅಲ್ಟ್ರಮ್ ಪಾಟ್ರಮ್. ಸೊ ಇದನ್ನ ಕಲಿತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಮೇಜರ್ ಡಾಕ್ಟ್ರೈನ್ ಅಂತಾನೆ ತಗೊಳ್ಬಹುದು ನೀವು, ನ್ಯಾಚುರಲ್ ಜಸ್ಟಿಸ್ ಅಂತ. ಈ ನ್ಯಾಚುರಲ್ ಜಸ್ಟಿಸ್ ಅನ್ನ ಸರಿಯಾಗಿ ಫಾಲೋ ಮಾಡದೇ ಇದ್ರೆ ಸೊ ಅದನ್ನ ಯಾವ ರೀತಿ ಸುಪ್ರೀಂ ಕೋರ್ಟ್ ಆಗ್ಲಿ, ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗ್ಲಿ ಗೈಡ್ ಮಾಡ್ತವೆ ಅನ್ನುವಂಥದ್ದು ಯೂನಿಟ್ 3 ಅಲ್ಲಿ ನೋಡ್ತೀರಾ. ಯೂನಿಟ್ 4 ಅಂತ ಬಂದಾಗ ಇಲ್ಲಿ ಒನ್ ಟಾಪಿಕ್ ಮೇಜರ್ ಆಗಿ ನೋಡ್ತೀರಾ, ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂತ. ಅಂದ್ರೆ ವಿವೇಚನಾತ್ಮಕ ನಿರ್ಧಾರನ ತೆಗೆದುಕೊಳ್ಳುವಂತ ಪವರ್ನ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ನವರಿಗೆ, ಗೌರ್ಮೆಂಟ್ ಆಫೀಸರ್ಸ್ ಗಳಿಗೆ, ಸುಪೀರಿಯರ್ ಆಫೀಸರ್ಸ್ ಗಳಿಗೆ ಕೊಟ್ಟಿರ್ತಾರೆ. ಸೊ ಅವರು ಅವರ ವಿವೇಚನಾತ್ಮಕ ಒಂದು ನಿರ್ಧಾರನ ತೆಗೆದುಕೊಳ್ತಿರ್ಬೇಕಾದ್ರೆ ಅದನ್ನ ಗ್ರಾಂಟ್ ಮಾಡೋದು ಹೇಗೆ, ಜಾಸ್ತಿ ಯೂಸ್ ಮಾಡಿದ್ರೆ ಹೇಗೆ, ಜಾಸ್ತಿ ಯೂಸ್ ಮಾಡಿದ್ರೆ ನಮ್ ಜುಡಿಷಿಯಲ್ ಬಾಡಿ ಹೇಗೆ ಎಂಟ್ರಿ ಕೊಡುತ್ತೆ, ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನೇನು ಆಕ್ಷನ್ಸ್ ಗಳನ್ನ ತಗೊಳ್ತಾ ಇದ್ದಾರೆ, ಸೊ ಏನಾದ್ರು ಇನ್ ಕೇಸ್ ಎಕ್ಸೀಡ್ ಆದ್ರೆ ರೆಮಿಡೀಸ್ ಗಳೇನಿದೆ, ರಿಟ್ಸ್ ನ ಬಗ್ಗೆ ಕಲಿತೀರಾ. ಸೊ ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕಾಂಟ್ರಾಕ್ಟ್ ಮತ್ತೆ ಟಾರ್ಟ್ ನ ಲಯಾಬಿಲಿಟಿಯಲ್ಲಿ ಯಾವ ರೀತಿ ಒಂದು ರಾಜ್ಯದ ಲಯಾಬಿಲಿಟಿ ಬರುತ್ತೆ ಅಂತ ನೋಡ್ತಾ 3 ಡಾಕ್ಟ್ರೈನ್ಸ್ಗಳು, ಡಾಕ್ಟ್ರೈನ್ ಆಫ್ ಎಸ್ಟಾಫೆಲ್, ಡಾಕ್ಟ್ರೈನ್ ಆಫ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ಸ್, ಆಮೇಲೆ ಡಾಕ್ಟ್ರೈನ್ ಆಫ್ ಪ್ರಪೋರ್ಷನಾಲಿಟಿನ ನೋಡ್ತೀರಾ. ಸೊ ಯೂನಿಟ್ 5 ಒಂದು ಸ್ವಲ್ಪ ಗೊತ್ತಾಗುವಂತ, ಚಿರಪರಿಚಿತ ಇರುವಂತ ಯೂನಿಟ್ ತರ ಕಾಣುತ್ತೆ. ಯಾಕಂದ್ರೆ ಇದರಲ್ಲಿ ಕರಪ್ಷನ್ ಬಗ್ಗೆ ನೋಡ್ತೀರಾ, ಲೋಕಪಾಲ್ ಲೋಕಾಯುಕ್ತದ ಬಗ್ಗೆ ನೋಡ್ತೀರಾ, CBC ಕಮಿಷನ್ ಬಗ್ಗೆ ನೋಡ್ತೀರಾ, ಸಮ್ ಪಾರ್ಲಿಮೆಂಟರಿ ಕಮಿಟೀಸ್ ಗಳನ್ನ ಕಾನ್ಸ್ಟಿಟ್ಯೂಷನ್ ಲಾ ಓದಿದಿರಾ, ಅದನ್ನೇ ನೋಡ್ತಾ ಹೋಗ್ತೀರಾ. ಕಮಿಷನ್ ಆಫ್ ಎನ್ಕ್ವೈರಿ ಕಮಿಷನ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಇದ್ರ ಜೊತೆ ಗೌರ್ಮೆಂಟ್ ಕಾರ್ಪೊರೇಟ್ ಅಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಗಳೇನಿದೆ, ಸೊ ಅವನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಬೈ ಯೂಸಿಂಗ್ ದ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಅಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅನ್ನುವಂಥ ವಿಷಯನ ಕಲಿತಾ ಹೋಗ್ತಾರೆ. ಜೊತೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿವಿಯನ್ಸ್ ನ ಬಗ್ಗೆ ಕಲಿತೀವಿ. ಸೊ ಇದಿಷ್ಟು ನಿಮ್ಮ 5 ಯೂನಿಟ್ ನ ಒನ್ಸ್ ಅಗೇನ್ ಕ್ವಿಕ್ ರಿವಿಷನ್ ಜೊತೆ ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ಟೋಟಲ್ ಆಗಿ ನಾನು ನಿಮಗೆ ಹೇಳಿದ್ದೆ 3 ಕಾನ್ಸೆಪ್ಟ್ ಅಲ್ಲಿ ನನ್ನ ಕ್ಲಾಸಸ್ ಗಳು ತಗೊಳ್ತೀನಿ ಅಂತ. ಸೊ ಒಂದು, ನನ್ನ ಸೆಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ಫಸ್ಟ್ ಸೆಷನ್ ಬಂದ್ಬಿಟ್ಟು ಸಿಲೆಬಸ್ ಕಾಪಿನ ಹೇಳ್ತಾ ಒಂದಿಷ್ಟು ಸಬ್ಜೆಕ್ಟ್ ನ ಬಗ್ಗೆ ಏನಕ್ಕೆ ಬೇಕು, ಯಾಕೆ, ಎಲ್ಲಿ, ಹೇಗೆ ಯೂಸ್ ಮಾಡ್ತಾರೆ, ಆಬ್ಜೆಕ್ಟ್ ಇರುವಂತ ಸಿಲೆಬಸ್ ಕಾಪಿಯಲ್ಲಿ ನೀವು ಹೇಗೆ ಕನೆಕ್ಟಿವಿಟಿ ತಗೊಂಡು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳುವಂಥದ್ದು. ನಾನು ಇದನ್ನ ಕ್ಲೋಸ್ ಮಾಡಿದೆ. ಈಗ ಇಷ್ಟೊತ್ತು ತನಕ ಅದನ್ನ ಹೇಳಿದೆ, 5 ಯೂನಿಟ್ ಹೇಳಿದೆ, 1 2 3 4 5 ಯೂನಿಟ್ ವಿತ್ ಸಬ್ಜೆಕ್ಟ್ ಏನಕ್ಕೆ ಬೇಕು, ಎಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ನನ್ನ ಸೆಕೆಂಡ್ ಕಾನ್ಸೆಪ್ಟ್ ಇತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮ್ಗೆ ರಿಲೀಸ್ ಮಾಡುವಂಥದ್ದು. ಅದು ನನಗೆ ಡಿಸ್ಪ್ಲೇ ಮೇಲೆ ಹಾಕ್ತೇನೆ. ಓಕೆ, ಸೊ ಹಾಗೆ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೇನೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಅಂತ ಬಂದಾಗ, ಈ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಅಡ್ಮಿನಿಸ್ಟ್ರೇಟಿವ್ ಲಾ. ಐ ಹೋಪ್ ನಿಮ್ ಕೈಗೆ ಆಲ್ರೆಡಿ ಎಲ್ಲ ಸಿಕ್ಕಿದೆ ನಮ್ಮ ಕಡೆಯಿಂದ ಪೇಡ್ ಸ್ಟೂಡೆಂಟ್ಸ್ಗಳಿಗೆ. ಓಕೆ, ಕಂಪ್ಲೀಟ್ ಆಗಿ ನಾವು ಪ್ರೊವೈಡ್ ಮಾಡಿದ್ದೇವೆ. ಸೊ ಇದರಲ್ಲಿ ಆಲ್ರೆಡಿ ನಾನು ಈಗ ಯಾಕೆ ಇದನ್ನ ಕಂಟಿನ್ಯೂ ಗ್ಯಾಪ್ ಕೊಡದೆ ತಗೊಂಡೆ ಅಂತಂದ್ರೆ, ಆಲ್ರೆಡಿ ಈಗ ಕೊಟ್ಟಿರುವಂತದ್ದು ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾನು. ಮತ್ತದ್ರ ಬಗ್ಗೆ ಡೀಪ್ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಕನೆಕ್ಟಿವಿಟಿ ಮಿಸ್ ಆಗುತ್ತೆ. ಸುಮಾರು ಜನ ಸ್ಟೂಡೆಂಟ್ಸ್ ಗಳಿದ್ದೀರಾ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕುಂತಿರ್ತೀರಾ. ಸೊ ನಾ ಮತ್ತೆ 5-10 ಮಿನಿಟ್ಸ್ ಬ್ರೇಕ್ ತಗೊಳ್ಳೋದು, ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಅದಕ್ಕೆ ನಾನು ಏನ್ ಹೇಳ್ಬೇಕು ಅದನ್ನ ಕಂಟಿನ್ಯೂ ಇದನ್ನ ಸ್ವಲ್ಪ ಹೇಳ್ಬಿಡ್ತೇನೆ. ಆಮೇಲೆ ಡೌಟ್ ಸೆಷನ್ಗೆ ಯಾರ್ಯಾರು ಬೇಕು ಅವ್ರು ಇರಿ. ಸೊ ಯಾರಿಗಾದ್ರೂ ಡೌಟ್ಸ್ ಇಲ್ಲ ಅಂತಂದ್ರೆ ನೀವು ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಎಕ್ಸಾಮಿಗೆ ಈಗ ಓದೋಕೆ ಸ್ಟಾರ್ಟ್ ಮಾಡ್ತೀರಾ ಅಂದಾಗ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವಾಗಿರುತ್ತೆ. ಸೊ ಇದರಲ್ಲಿ ಯಾವ್ದಾದ್ರು ಸಮ್ ಕ್ವಶನ್ಸ್ಗಳು ಏನಾದ್ರು ಮಿಸ್ಔಟ್ ಆಗಿದ್ದಲ್ಲಿ ನನ್ನ ಜೊತೆ ಡಿಸ್ಕಸ್ ಮಾಡಿ, ಯಾವ್ದಾವ್ದು ದಿವಸ ಮಿಸ್ಔಟ್ ಆಗಿದೆ ಅಂತ. ಸೊ ಅದನ್ನ ಮತ್ತೆ ಆಡ್ ಆನ್ ಮಾಡೋಣ, ಇಲ್ಲ ಅಂತಂದ್ರೆ ಈಗಲೇ ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡೋಣ ಆಫ್ಟರ್ ಡೌಟ್ ಸೆಷನ್ ಅಲ್ಲಿ, ಥರ್ಡ್ ಫೇಸ್ ಅಲ್ಲಿ. ಸೊ ನಾನು ನಿಮ್ಗೆ ಹೇಳಿದ್ದೆ 3 ಫೇಸ್ ಅಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ. ಸೊ ಫಸ್ಟ್ ಫೇಸ್ ಬಂದ್ಬಿಟ್ಟು ಸಿಲೆಬಸ್ ಕಾಪಿ ಮುಗ್ದೋಗಿದೆ. ಸೆಕೆಂಡ್ ಫೇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ಬೇಕಾಗಿತ್ತು, ಅದು ನನಗೆ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದೆ. ಥರ್ಡ್ ಫೇಸ್ಗೆ ಮಿಡಲ್ ಒಂದು ಬ್ರೇಕ್ ತಗೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಯೂನಿಟ್ 1 ಅಂತ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಹೈಯೆಸ್ಟ್ ಸಲ ಯಾವ್ದು ಮಾರ್ಕಿಂಗ್ ಆಗಿದೆ ಅದೇ 12 ಅಂತ ಏನ್ ಮೆನ್ಷನ್ ಆಗಿದೆ ಕ್ವಶನ್ ನಂಬರ್, ಕಂಪ್ಲೀಟ್ ಕ್ವಶನ್ ಮುಂದ್ಗಡೆ ಅದು ಫಸ್ಟ್ ಇಂಪಾರ್ಟೆನ್ಸ್ ತಗೊಳುತ್ತೆ. ಸೆಕೆಂಡ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು 10 ಅಂತ ಏನ್ ಮೆನ್ಷನ್ ಆಗಿದೆ ಅದು ಸೆಕೆಂಡ್ ಇಂಪಾರ್ಟೆನ್ಸ್ ತಗೊಳುತ್ತೆ. ಸೊ ಅದನ್ನ ಕೊಟ್ಟಿರುವಂತದ್ದೇ ಅದು. ಪಕ್ಕದಲ್ಲಿ ಬೇಕಿದ್ರೆ ಮೆನ್ಷನ್ ಮಾಡ್ಬೇಕಂದ್ರೆ ನಾನು ಮೆನ್ಷನ್ ಮಾಡ್ತೇನೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದ್ರೆ, ವೇರಿಯಸ್ ಡೆಫಿನೇಷನ್ಸ್ ಗಳ ಅಡ್ಮಿನಿಸ್ಟ್ರೇಟಿವ್ ಲಾ ಏನು, ಅಡ್ಮಿನಿಸ್ಟ್ರೇಟಿವ್ ಲಾನ ನೇಚರ್ ಅಂಡ್ ಸ್ಕೋಪ್ ಏನಿರುತ್ತೆ.
ಯಾವ ಯಾವ ರೀತಿಯಾದಂತಹ ಅಡ್ಮಿನಿಸ್ಟ್ರೇಟಿವ್ ಲಾನ ಡೆಫಿನೇಷನ್ಸ್ಗಳಿದೆ, ಸೊ ಅದರ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥ ವಿಷಯನ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ನಾನು ಹೇಳಿದೆ ನಿಮಗೆ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್. ಸೊ ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೈಯೆಸ್ಟ್ ಟೈಮ್ ಕೇಳಿದ್ದಾರೆ. ಸೊ ಅದು ಹೇಗೆ ನಮ್ಮ ಇಂಡಿಯಾದಲ್ಲಿ ಗ್ರೌತ್ ಆಯ್ತು ಅಂತ. ಸೊ ಇಲ್ಲಿ ಸೆಕೆಂಡ್ ಮೋಸ್ಟ್ ಕ್ವಶನ್ ಇದಾಗುತ್ತೆ, ಪ್ರತ್ಯೇಕತೆಯ ಸಿದ್ಧಾಂತ, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಥರ್ಡ್ ಮೋಸ್ಟ್ ಕ್ವಶನ್ ಅಂತ ಬಂದಾಗ 8 ಟೈಮ್ಸ್ ಹೈಯೆಸ್ಟ್ ಕೇಳಿರೋದು ರೂಲ್ ಆಫ್ ಲಾ. ಸೊ ನೀವು ಈ 3 ಕ್ವಶನ್ ಅನ್ನ ಎಕ್ಸಾಕ್ಟ್ ಆಗಿ ನೋಡ್ಕೊಂಡು ಹೋದ್ರು ಒಂದಾದ್ರೂ ಕ್ವಶನ್ ಪಕ್ಕಾ ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ರೂಲ್ ಆಫ್ ಲಾ ಅಂತಂದ್ರೆ ಏನು, ರೂಲ್ ಆಫ್ ಲಾ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲಿಸಮ್ ಅಲ್ಲಿ, ಭಾರತದ ಸಂವಿಧಾನದಲ್ಲಿ ಹೇಗೆ ಅಡಾಪ್ಟ್ ಮಾಡ್ಕೊಳ್ಬಹುದು, ಕ್ರಿಟಿಕಲಿ ಅದನ್ನ ಎಕ್ಸಾಮೈನ್ ಮಾಡಿ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಫೋರ್ತ್ ಮೋಸ್ಟ್ ಅಂತ ಬಂದಾಗ ಏನೇನು ರೀಸನ್ಗಳಿದೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಲಾ ಗ್ರೌತ್ ಆಗ್ಲಿಕ್ಕೆ, ಯಾವ ಯಾವ ಒಂದು ಕಾರಣಗಳಿಂದ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಲಾ ಬೆಳವಣಿಗೆ ಆಗುತ್ತೆ ಅನ್ನೋದು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಥರ್ಡ್ ಕ್ವಶನ್ ಬರುತ್ತೆ. ಸೊ ಈ ಥರ್ಡ್ ಕ್ವಶನ್ ಅಲ್ಲಿ ಜುಡಿಷಿಯಲ್ ಬಾಡಿ ಮತ್ತೆ ಕ್ವಾಸಿ ಜುಡಿಷಿಯಲ್ ಫಂಕ್ಷನ್ ಏನಿದೆ ಅದು ಗ್ರಾಜುಯಲಿ ಸ್ವಲ್ಪ ಡೌನ್ ಆಗ್ತಾ ಇದೆ. ಸೊ ಅದ್ರದ್ದೊಂದು ಡಿಸಿಷನ್ ಕೇಸ್, ಅಬ್ಸರ್ವೇಷನ್ ಕೇಸ್ ನ ಮೇಲೆ ಎಕ್ಸ್ಪ್ಲೈನ್ ಮಾಡಿ ಅಂತ. ನನ್ನ ಸಜೆಷನ್ ಕೇಳಿದ್ರೆ 4 ಕ್ವಶನ್ ಎನಫ್, ಬಟ್ ಟ್ರೈ ಮಾಡಿ ಈ ಕ್ವಶನ್ಗೂ ಆನ್ಸರ್ ಮಾಡ್ಲಿಕ್ಕೆ. ಯಾಕಂದ್ರೆ ಈ ಕ್ವಶನ್ ಡೈರೆಕ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿರಲ್ಲ, ನಾನು ಮೇನ್ ಟಾಪಿಕ್ಸ್ ಗಳನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತೇನೆ ಆಸ್ ಪರ್ ಸಿಲೆಬಸ್ ವೈಸ್. ಸೊ ಯೂನಿಟ್ 2 ಅಂತ ಬಂದಾಗ ಕನ್ನಡದಲ್ಲಿ ವರ್ಡ್ಸ್ ಗಳು ಇದರಲ್ಲಿ ಮಿಕ್ಸ್ ಆಗಿದೆ, ನಾನು ಅದನ್ನ ಕರೆಕ್ಷನ್ ಮಾಡಿ ಕಳಿಸ್ಕೊಡ್ತೇನೆ ಮತ್ತೊಂದ್ಸಲ, ಅದನ್ನ ಓದಿ. ಬಟ್ ಕ್ವಶನ್ ನಂಬರ್ 1 ಇದ್ರಲ್ಲಿ ರೆಫರ್ ಮಾಡಿ, ನಾನು ಮತ್ತೊಂದು PDF ನ ರೀಸಪ್ಲೈ ಮಾಡ್ತೇನೆ, ಯಾಕಂದ್ರೆ ಇದರಲ್ಲಿ ವರ್ಡ್ಸ್ ಗಳು ಮಿಕ್ಸ್ ಆಗಿದೆ. ಸೊ ಯೂನಿಟ್ 2 ಅಂತ ಬಂದಾಗ ಯೂನಿಟ್ 2 ದಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೈಯೆಸ್ಟ್ ಕೇಳಿರುವಂತ 11 ಟೈಮ್ ಏನ್ ಕೇಳಿದರೆ ಅದು. ಸೊ ಇದರಲ್ಲಿ ಕೇಳಿದ್ದು ಯೂನಿಟ್ 2 ದಲ್ಲಿ ಓವರ್ ಆಲ್ ಆಗಿ ಎಲ್ಲ ಬರುವಂತದ್ದು ಒಂದೇ ಒಂದು ಕಾನ್ಸೆಪ್ಟ್ ನ ಮೇಲೆ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ನ ಮೇಲೆ ಈ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಸೊ ಈ ಡೆಲಿಗೇಟೆಡ್ ಲೆಜಿಸ್ಲೇಷನ್ ನ ಮೇಲೆ ವರ್ಕ್ ಆಗುವಂತ ಕಾನ್ಸೆಪ್ಟ್ ನಲ್ಲಿ ಸ್ಪೆಷಲಿ ಜುಡಿಷಿಯಲ್ ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದೆ, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂದ್ರೆ ನ್ಯಾಯಾಂಗ ಏನಿದೆ ಯಾವ ರೀತಿ ನಿಯೋಜಿತ ಶಾಸನನ ನಿಯಂತ್ರಣ ಮಾಡ್ತಾ ಇದೆ ಅಂತ ಫಸ್ಟ್ ಮೋಸ್ಟ್ ಕ್ವಶನ್ ಆಗಿರುತ್ತೆ. ಸೆಕೆಂಡ್ ಮೋಸ್ಟ್ ಕ್ವಶನ್ ಅಂತ ಬಂದಾಗ 9 ಟೈಮ್ಸ್ ಕೇಳಿರುವಂತ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮತ್ತೆ ಅದು ಗ್ರೌತ್ ಆಗ್ಲಿಕ್ಕೆ ರೀಸನ್ ಏನು ಅಂತ. ಅಂದ್ರೆ ಸ್ಪೆಷಲಿ ಇಲ್ಲಿ ಏನ್ ಕೇಳ್ತಾ ಇದಾರೆ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ನ ಟಾಪಿಕ್ ಏನಿದೆ ಹಾಗಂತಂದ್ರೆ ಏನು, ಅದ್ರ ಡೆಫಿನೇಷನ್ ಏನು. ಸೊ ಆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ತುಂಬಾ ಜಾಸ್ತಿ ಗ್ರೌತ್ ಆಗ್ಲಿಕ್ಕೆ ಕಾರಣಗಳೇನು ಅಂತ ಕೇಳ್ತಾ ಇದ್ದಾರೆ, ಸೆಕೆಂಡ್ ಮೋಸ್ಟ್ ಕ್ವಶನ್. ಸೊ ಇದೊಂದು ಪ್ಯೂರ್ ಥಿಯರಿ ಸಬ್ಜೆಕ್ಟ್, ಜಸ್ಟ್ ಲೈಕ್ ಜೂರಿಸ್ಪ್ರುಡೆನ್ಸ್. ಕ್ವಶನ್ಸ್ ಗಳು ಡೈರೆಕ್ಟ್ ಆಗಿ ಎಕ್ಸ್ಪ್ಲನೇಟರಿ ಆಗಿರುತ್ತೆ. ಇದ್ರಲ್ಲಿ ನೀವು ಜಾಸ್ತಿ ಸೆಕ್ಷನ್ಸ್ ಗಳು ನೋಡಕ್ಕಾಗಲ್ಲ, ಜಾಸ್ತಿ ಆರ್ಟಿಕಲ್ಸ್ ಗಳು ನೋಡಕ್ಕಾಗಲ್ಲ. ಎಕ್ಸ್ಪ್ಲನೇಷನ್ ವೈಸ್, ಕೀ ಪಾಯಿಂಟ್ ವೈಸ್ ನೀವು ಬರಿಬೇಕಾಗುತ್ತೆ ಇದನ್ನ. ಅಂದ್ರೆ ಎಕ್ಸ್ಪ್ಲನೇಷನ್ ಕೂಡ ಬರಿಬೇಕು, ಬಟ್ ಇದು ಒಂಥರ ಸೆಕ್ಷನ್ ಇಲ್ಲದೆ ಇರುವಂತದ್ದು. ಸೊ ಸ್ವಲ್ಪ ಬರಿತಾ ಇರ್ಬೇಕಾದ್ರೆ ಟುವರ್ಡ್ಸ್ ಆನ್ಸರ್ ಸಮೇತ ನಿಮ್ಮ ಓನ್ ಒಂದು ವರ್ಡ್ಸ್ ಅಲ್ಲಿ ಯೂಸ್ ಮಾಡ್ಬೋದು, ಬಟ್ ಎಕ್ಸ್ಪ್ಲನೇಷನ್ ಬರಿತಾ ಹೋಗಿ. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಇದನ್ನೇ ತಗೊಳ್ಳಿ, ಮತ್ತದೇ ಡೆಫಿನೇಷನ್ ಪಕ್ಕ ಕಲ್ತ್ಕೊಳ್ಳಿದೆ. ಇದು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತಂದ್ರೆ ಏನು ಅಂತ. ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತಂದ್ರೆ ಏನು, ಇದು ತುಂಬಾ ಚೆನ್ನಾಗಿ ಎಮರ್ಜ್ ಆಗ್ಲಿಕ್ಕೆ ಯಾವ ಯಾವ ರೀಸನ್ಸ್ ಗಳಿದೆ ಅಂತ. ಎಮರ್ಜೆನ್ಸಿಗೂ ಕೂಡ ಸೇಮ್ ಆನ್ಸರ್ ಇರುತ್ತೆ, ಗ್ರೌತಿಗೂ ಸೇಮ್ ಆನ್ಸರ್ ಇರುತ್ತೆ, ಆಲ್ಮೋಸ್ಟ್ ಎರಡು ಸೇಮ್. ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅಂದ್ರೆ ನೀವು ಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ ಪ್ರೆಸೆಂಟ್ ಮಾಡುವಂತ ರೀತಿಯಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ತೋರಿಸ್ಬೇಕಷ್ಟೇ. ಸೊ ಆಲ್ಮೋಸ್ಟ್ ಈಗ ಸೆಕೆಂಡ್ ಇಯರ್ ತನಕ ಬಂದಿದ್ದೀರಾ, ಲಾ ಪೇಪರ್ಸ್ ಗಳು ಹೇಗೆ ಅಂತ ಗೊತ್ತು, ಅದನ್ನ ಗೈಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಕ್ವಶನ್ ಹೇಳಿದ್ರೆ ಸಾಕಾಗುತ್ತೆ ನಿಮ್ಗೆ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಸೊ ಈ ನಿಯೋಜಿತ ಶಾಸನ ಅಂತಂದ್ರೆ ಏನು, ಅದರ ಒಂದು ಡೆಫಿನೇಷನ್ ಬರೀರಿ. ಭಾರತದಲ್ಲಿ ನಿಯೋಜಿತ ಶಾಸನ ಏನಿದೆ ಅದು ಹೊರಹೊಮ್ಮಕ್ಕೆ ಕಾರಣಗಳೇನು, ಸೊ ಅದನ್ನ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ತಗೊಳ್ಳಿ. ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ 4 ಸಲ ಕೇಳಿರುವಂತ 6ನೇ ಕ್ವಶನ್, ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ. ಸೊ ಹೇಗೆ ಲೆಜಿಸ್ಲೇಷನ್ ಕಂಟ್ರೋಲ್ ಓವರ್ ತಗೊಳ್ತಾ ಇದೆ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಗಳಲ್ಲಿ ಅಂತ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಲ್ಲಿ ಅಂತ. ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಲ್ಲಿ ಕಂಟ್ರೋಲ್ ಓವರ್ ತಗೊಳ್ತಾ ಇರ್ಬೇಕಾದ್ರೆ ಸಿಲೆಬಸ್ ಕಾಪಿಯಲ್ಲಿ ಹೇಳಿದಾಗ 2 ರೀತಿಯಲ್ಲಿ ಬಂದಿತ್ತು. ಇದೆ ಲಾಸ್ಟ್ ಸೆಷನ್ ಅಲ್ಲಿ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಲಾಸ್ಟ್ ಒಂದು ಪಾರ್ಟ್ ಅಲ್ಲಿ, ಒಂದು ಜುಡಿಷಿಯಲ್ ಬಾಡಿ ಕಂಟ್ರೋಲ್ ಓವರ್ ತಗೊಳುತ್ತೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಲ್ಲಿ ಓವರ್ ಎಕ್ಸೆಸಿವ್ ಹೋಗದೆ ಇರೋ ಹಾಗೆ, ಇನ್ನೊಂದು ಲೆಜಿಸ್ಲೇಟಿವ್ ಬಾಡಿ ಕಂಟ್ರೋಲ್ ಓವರ್ ತಗೊಳುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳುವಂತ ಸಾಧ್ಯತೆಗಳಿದೆ. ಇಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಸೆಕೆಂಡ್ ಕ್ವಶನ್ ಅಲ್ಲಿ ಜುಡಿಷಿಯಲ್ ಕಂಟ್ರೋಲ್ ಅಂತ ಹೇಳಿದೆ. ಸೊ ಅದಾದ್ಮೇಲೆ ನಾನು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಲೆಜಿಸ್ಲೇಟಿವ್ ಕಂಟ್ರೋಲ್ ಅಂತ ಹೇಳಿದೆ. ಎರಡನ್ನೂ ಕಲ್ತ್ಕೊಂಡಿದ್ದು ಯಾವ್ದಾದ್ರು ಕೇಳುವಂತ ಸಾಧ್ಯತೆಗಳಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾದ್ರು ಓದ್ಕೊಳ್ತೀರಾ ಅಂದ್ರೆ ಇಗ್ನೋರ್ ಮಾಡಿದ್ರು ನಡೆಯುತ್ತೆ ಈ ಕ್ವಶನ್ಸ್ ಗಳನ್ನ, ಬಟ್ ಆದ್ರೂ ಕೂಡ ಹೇಳ್ತೇನೆ.
ಪೇರೆಂಟ್ ಆಕ್ಟ್ಸ್ ಕಂಟ್ರೋಲ್ ಓವರ್ ಯಾವ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಡಿಸೈಡೆಡ್ ಕೇಸ್ ಕ್ಲಾಸ್ ಜೊತೆ ಓದಿ ಅಂತ. ಸೊ ಅದಾದ್ಮೇಲೆ ಕಂಡೀಷನಲ್ ಲೆಜಿಸ್ಲೇಷನ್ ಶಾರ್ಟ್ ನೋಟಿಗೆ ಕೇಳಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಮಿಸ್ ಆಗಿರುವಂತ ಕ್ವಶನ್ ನಂಬರ್ 6 ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ನ್ಯಾಯಾಂಗ ಡಿಪಾರ್ಟ್ಮೆಂಟ್ ಏನಿದೆ ಅದು ಯಾವ ರೀತಿ ಕಂಟ್ರೋಲ್ ಓವರ್ನ ತಗೊಂಡಿದೆ ಆಡಳಿತ ವರ್ಗನ ಅಂತ. ಸೊ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್. ಪೇರೆಂಟ್ ಆಕ್ಟ್ಸ್ ಕಂಟ್ರೋಲ್ ಯಾವ ರೀತಿ ತಗೊಳ್ತಾ ಇದೆ ಅಂದ್ರೆ ಸೇಮ್ ಅದಕ್ಕೆ ಸಂಬಂಧಪಟ್ಟಿರುವಂತ ಇನ್ನೊಂದು ಕಾಯ್ದೆ ಯಾವ ರೀತಿ ಕಂಟ್ರೋಲ್ ಓವರ್ ತಗೊಳ್ತಾ ಇದೆ ಅಂತ. ಶಾರ್ಟ್ ನೋಟಿಗೆ ಷರತ್ತುಬದ್ಧ ಶಾಸನದಲ್ಲಿ ಶಾರ್ಟ್ ನೋಟಿಗೆ ನೋಡ್ಕೊಳ್ಳಿ. ಯೂನಿಟ್ 3 ಅಂತ ಬಂದಾಗ ಯೂನಿಟ್ 3 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ಆಡಿ ಅಲ್ಟ್ರಾ ಪಾರ್ಟನ್ ಅನ್ನುವಂತ ಒಂದು ಕಾನ್ಸೆಪ್ಟ್. ಸೊ ಅದೇ ಕಾನ್ಸೆಪ್ಟ್ ಆಕ್ಚುಯಲ್ ಆಗಿ ಎರಡೂ ಕೂಡ ಕ್ವಶನ್ ನಂಬರ್ 2 ಅಂಡ್ ಕ್ವಶನ್ ನಂಬರ್ 3 ಸೇಮ್ ಕ್ವಶನ್ ಮಾತಾಡುತ್ತೆ ಅಂತಂದ್ರೆ ಒಂದು ಲ್ಯಾಟಿನ್ ಮ್ಯಾಕ್ಸಿಮ್ ಇದು. ಸೊ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ಫೇರ್ ಹಿಯರಿಂಗ್ ನ ಬಗ್ಗೆ ಮಾತಾಡುತ್ತೆ. ಫೇರ್ ಹಿಯರಿಂಗ್ ಅಂತಂದ್ರೆ ಯಾವುದೇ ಒಂದು ಕೇಸ್ ಆಗಿರ್ಲಿ ಏನೇ ಆಗಿರ್ಲಿ ಎಲ್ರಿಗೂ ಕೂಡ ಅವಕಾಶಗಳನ್ನು ಕೊಡ್ಬೇಕು, ಅವ್ರು ಹೇಳುವಂತ ಮಾತುಗಳನ್ನು ಕೇಳಬೇಕು, ಹಿಯರಿಂಗಿಗೆ ಅವಕಾಶ ಮಾಡ್ಕೊಡ್ಬೇಕು, ವಿಚಾರಣೆಗೆ ಅವಕಾಶ ಮಾಡ್ಕೊಡ್ಬೇಕು. ಸೊ ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅವರು ಡಿಸಿಷನ್ ತಗೊಳ್ಬೇಕು. ಸೊ ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 2 and 3 ಸೇಮ್ ಆನ್ಸರ್ ಆಲ್ಮೋಸ್ಟ್. ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ನ್ಯಾಚುರಲ್ ಜಸ್ಟಿಸ್ ನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಆ ನ್ಯಾಚುರಲ್ ಜಸ್ಟಿಸ್ ನಲ್ಲಿ ಯಾವ ರೀತಿಯಾದಂತ ಎಕ್ಸೆಪ್ಷನ್ಸ್ ಗಳಿದೆ. ಸೊ ನ್ಯಾಚುರಲ್ ಜಸ್ಟಿಸ್ ನೈಸರ್ಗಿಕ ನ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ವಿನಾಯಿತಿಗಳು ಯಾವ್ದು, ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ತಗೊಳ್ಳಿ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಬಯಾಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಯಾಸ್, ನಿಷ್ಪಕ್ಷಪಾತ, ಪಕ್ಷಪಾತ ಅಂತ ನಾನು ಹೇಳಿದೆ. ಸೊ ಪಕ್ಷಪಾತದ ಕಾನ್ಸೆಪ್ಟ್ ನ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ತಗೊಳ್ಳಿ. ಇಲ್ಲೇನಿಗೆ ಸೀರಿಯಲ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಾಗಿದೆ. ಸೊ ಅದನ್ನೇ ನಾನು ಮತ್ತೆ ಹೇಳ್ತಾ ಇರುವಂತದ್ದು ಅಷ್ಟೇ. ಇನ್ ಕೇಸ್ ಎಲ್ಲಾದ್ರೂ ಮೀನಿಂಗ್ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂದ್ರೆ ನಾನು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಏನ್ ಫೋರ್ತ್ ಕ್ವಶನ್ ಇದೆ ಅದನ್ನೇ ಫೋರ್ತ್ ಮೋಸ್ಟ್ ತಗೊಳ್ಳಿ. ಸೊ ಇದರಲ್ಲಿ ಬಯಾಸ್ ನ ಕೈಂಡ್ಸ್ ಏನು ಮತ್ತೆ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಇರುತ್ತೆ ಫೇರ್ ಹಿಯರಿಂಗ್ ನ ಡಿಸಿಷನ್ ಅಂತ. ಶಾರ್ಟ್ ನೋಟಿಗೆ ಕ್ವಾಸಿ ಜುಡಿಷಿಯಲ್ ಫಂಕ್ಷನ್ಸ್ ಬಗ್ಗೆ ಕೇಳಬಹುದು. ಸಮಟೈಮ್ಸ್ ಲಾಂಗ್ ಆನ್ಸರ್ಗೂ ಕೇಳಿದ್ದಾರೆ, ಅರೆ ನ್ಯಾಯಾಂಗ ಕಾರ್ಯಗಳು ಯಾವುದು ಅಂತ ಹೇಳಿ. ಸೊ ನೆಕ್ಸ್ಟ್ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಇದರಲ್ಲಿ ಅದೇ ಬಯಾಸ್, ನಿಷ್ಪಕ್ಷಪಾತ ಏನಿದೆ ಅದ್ರಲ್ಲಿ ಒಂದು ವಿಧಗಳು ಯಾವುದು. ಸೊ ಅದಾದ್ಮೇಲೆ ಪರಿಣಾಮಗಳೇನು, ಫೇರ್ ಡಿಸಿಷನ್ ಕೊಡೋದ್ರ ಪರಿಣಾಮಗಳೇನು ಅಂತ ನೋಡ್ಕೊಳ್ಳಿ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಸೊ ಮತ್ತೆ ನೆಕ್ಸ್ಟ್ ಫೋರ್ತ್ ಯೂನಿಟ್ ಬಂದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರ್ಬೇಕಾದ್ರೆ ಒಂದು ಕಾಂಟ್ರಾಕ್ಟ್ ಇಂಗ್ಲೆಂಡ್ ಅಲ್ಲಿ ಆಗಿರುತ್ತೆ. ಸೊ ಅದು 2020 ಸರ್ಕಾರ ಇತ್ತು, 2025 ಹೊಸ ಸರ್ಕಾರ ಬಂತು. ಸೊ ಈ ರೀತಿ ಹೇಳಿದ್ನಲ್ವಾ. ಸೊ ಆ ಕಾನ್ಸೆಪ್ಟ್ ನೋಡಿ. ಯೂನಿಟ್ 4 ಅಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಓದ್ಬೇಕಾಗಿರೋದು 2 ಕ್ವಶನ್ ನನ್ ಕೇಳಿದ್ರೆ. ಸೊ ಇಲ್ಲಿ ಲಯಾಬಿಲಿಟಿ ಕ್ವಶನ್ ನ ಫಿಕ್ಸ್ ಕೇಳ್ತಾರೆ. ಸೊ ಲಯಾಬಿಲಿಟಿಯಲ್ಲಿ ಒಂದು ಇಲ್ಲ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ, ಇಲ್ಲ ಟಾರ್ಟ್ ಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಅದೇ ಮೋಸ್ಟ್ ಇಂಪಾರ್ಟೆಂಟ್. ಟಾರ್ಟ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟ ಹಾಗೆ, ಇದನ್ನ ಮಸ್ಟ್ ಅಂಡ್ ಶುಡ್ ನೋಡ್ಕೊಂಡಿರಿ. ಸೊ ಜಾಸ್ತಿ ಅಂತಂತಂದ್ರೆ ಟಾರ್ಟ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ. ಸೊ ಟಾರ್ಟ್ ಗೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ನ ಲಯಾಬಿಲಿಟಿ ಏನಿರುತ್ತೆ ಅಂತ ಅದೇ 10 ಟೈಮ್ ಕೇಳಿದ್ದಾರೆ. ಸೊ ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇದೆ, ಒಂದು ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ. ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಇದೆ ಅಂತಂದ್ರೆ ಟಾರ್ಟ್ಸ್ ಗೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಗಳು ಮಾಡ್ಕೊಂಡಿದ್ದು, ಟಾರ್ಟ್ಸ್ ಗೆ ಸಂಬಂಧಪಟ್ಟಂತ ವಿಷಯಗಳಿಗೆ, ಟಾರ್ಟ್ಸ್ ಗೆ ಸಂಬಂಧಪಟ್ಟಂತ ಲಯಾಬಿಲಿಟಿಗಳಿಗೆ ಹೇಗೆ ಗೌರ್ಮೆಂಟ್ ಸ್ಪಂದನೆ ಮಾಡುತ್ತೆ ಅಂತ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಬಿಟ್ರೆ ಕಾಂಟ್ರಾಕ್ಟ್ ಆದ್ರೂ ಕೇಳ್ತಾರೆ. ಎರಡರಲ್ಲಿ ಒಂದು ಕ್ವಶನ್ ಕೇಳುವಂತ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಹೈಯೆಸ್ಟ್ 10 ಟೈಮ್ಸ್ ಕೇಳಿದ್ದಾರೆ ಅಂತ ಏನ್ ಮೆನ್ಷನ್ ಮಾಡ್ತಾ ಇದ್ದಾನೆ. ಸೊ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಮೋಸ್ಟ್ ಸೆಕೆಂಡ್ ಕ್ವಶನ್ ನಲ್ಲಿ ಕೃತ್ಯ, ಆಯ್ತಾ, ಕೃತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಟಾರ್ಟ್ಸ್ಗೆ ಅಪಕೃತ್ಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಹೊಣೆಗಾರಿಕೆಗಳೇನು ಅಂತ, ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಐ ಥಿಂಕ್ ಕಾಂಟ್ರಾಕ್ಟ್ ಇನ್ ಕ್ವಶನ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸರಿ, ಓಕೆ, ಕಾಂಟ್ರಾಕ್ಟ್ ನೋಡ್ಕೊಳ್ಳಿ. ಕಾಂಟ್ರಾಕ್ಟ್ ಎಲ್ಲ ಟಾಟ್ ಕೇಳ್ತಾರೆ. ಸೊ ನೀವು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದೇ ಕಾಂಟ್ರಾಕ್ಟ್ ಮತ್ತೆ ಟಾಟ್ ಎರಡನ್ನು ಕೂಡ ತಗೊಂಡಾಗ ಬೇರೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಸ್ ಪರ್ ಸೀಕ್ವೆನ್ಸಸ್ ಕೊಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಷನಲ್ ಪವರ್ ಅಂತ ಏನ್ ಹೇಳಿದೆ ನಾನು, ಸೊ ಅದರಲ್ಲಿ ಜುಡಿಷಿಯಲ್ ರಿವ್ಯೂನ ಪಾತ್ರ ಏನು. ಫೋರ್ತ್ ಕ್ವಶನ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್. ಸೊ ನ್ಯಾಯಾಂಗ ವಿಮರ್ಶೆ ಮಾಡುವುದರಲ್ಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ನ್ಯಾಯಾಂಗ ಒಂದು ಸ್ವಂತ ವಿವೇಚನೆ ಆಧಾರದ ಮೇಲೆ ತಗೊಳುತ್ತೆ ಅನ್ನುವಂಥದ್ದನ್ನ ಸೆಕೆಂಡ್ ಮೋಸ್ಟ್ ತಗೊಳ್ಳಿ. ಥರ್ಡ್ ಮೋಸ್ಟ್ ಅಂತ ಬಂದಾಗ 8 ಟೈಮ್ಸ್ ಕೇಳಿರುವಂತ ಗೌರ್ಮೆಂಟ್ ಲಯಾಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಕಾಂಟ್ರಾಕ್ಟ್ಸ್ ಅಲ್ಲಿ ಕೇಳಿದ್ದಾರೆ. ಓಕೆ, ಎನಿಹೋ ಇದೆ, ಆಯ್ತಾ. ನಾನು ಆ ಕ್ವಶನ್ ಮಿಸ್ಸಿಂಗ್ ಅಂತ ಅನ್ಕೊಂಡಿದ್ದೆ. ಫಿಫ್ತ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ವಶನ್. ನಾನು ಮೇಲ್ಗಡೆ ನಿಮಗೆ ಹೇಳಿದ್ನಲ್ಲ, ಲಯಾಬಿಲಿಟಿ
ಲಿಯಾಬಿಲಿಟಿಯಲ್ಲಿ 2 ಕ್ವಶನ್ ಬರುತ್ತೆ. ಟಾರ್ಟ್ ನ ಮ್ಯಾಕ್ಸಿಮಮ್ 10 ಟೈಮ್ ಕೇಳಿದ್ದಾರೆ, ಕಾಂಟ್ರಾಕ್ಟ್ ನ 8 ಟೈಮ್ಸ್ ಕೇಳಿದ್ದಾರೆ. ಸೊ ನೀವೇನ್ ಮಾಡಿ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ ಟಾರ್ಟ್ ಓದ್ಕೊಳ್ಳಿ, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕಾಂಟ್ರಾಕ್ಟ್ ಬಗ್ಗೆ ಓದ್ಕೊಳ್ಳಿ. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಟಾರ್ಟ್ ಲಾದಲ್ಲಿ, ಕಾಂಟ್ರಾಕ್ಟ್ ಲಾದಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಆಮೇಲೆ ಥರ್ಡ್ ಕ್ವಶನ್ ತಗೊಳ್ಳಿ, ಜುಡಿಷಿಯಲ್ ರಿವ್ಯೂ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕಷನ್ಗೆ ಥರ್ಡ್ ಮೋಸ್ಟ್ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಅಂತೇಳಿ 5th ಕ್ವಶನ್ ಚೂಸ್ ಮಾಡ್ಕೊಳ್ಳಿ, ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಿರುವಂತದ್ದು. ಥರ್ಡ್ ಮೋಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಷನಲ್ಲಿ ಪವರ್ ನಲ್ಲಿ ಜುಡಿಷಿಯಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಸೊ ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರುವಂತದ್ದು ರಿಟ್ಸ್ ಬಗ್ಗೆ ಓದಿದಿರಲ್ಲ, ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಓದ್ಲಿಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ಆ ರಿಟ್ಸ್ ಗಳ ಬಗ್ಗೆ 6 and 7 ಕ್ವಶನ್ ಇದೆ. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ತಗೊಳ್ಳಿ ರಿಟ್ಸ್ ಗಳ ಬಗ್ಗೆ. ಸೊ ಯಾವ್ಯಾವ ರೀತಿಯಾದಂತ ರಿಟ್ಸ್ ಗಳಿದೆ ಅಂತ. ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7 ಅಂಡ್ ಕ್ವಶನ್ ನಂಬರ್ 3 ಮೂರೂ ಕೂಡ ರಿಟ್ಸ್ ಗಳ ಬಗ್ಗೆನೇ ಮಾತಾಡ್ತಾ ಇರುವಂತದ್ದು. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ 4 ಕ್ವಶನ್ ಓದುವಂತದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಫಸ್ಟ್ ಕ್ವಶನ್ ಓದ್ತೀರಾ, ಲಯಾಬಿಲಿಟಿ ಯಾವ ರೀತಿ ಇದೆ, ಕಾಂಟ್ರಾಕ್ಟ್ ಯಾವ ರೀತಿ ಇದೆ, ಟಾರ್ಟಿಗೆ ಯಾವ ರೀತಿ ಇದೆ ಅಂತ. ಸೊ ಇದು ಫಸ್ಟ್ ಕ್ವಶನ್, 2ನೇ ಕ್ವಶನ್ ಅಲ್ಲೇ ಕವರ್ ಆಯ್ತು. ಸೊ 3ನೇ ಕ್ವಶನ್ ಓದ್ತೀರಾ, ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಬಗ್ಗೆ. ಇಫ್ ಇನ್ ಕೇಸ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಬಗ್ಗೆ ಕೂಡ ನೀವು ಬಿಟ್ಟೇನಾದ್ರೂ ಓದ್ತೀನಿ ಅಂತಂದ್ರೆ 3ನೇ ಕ್ವಶನ್ ನೀವು ಮತ್ತೆ ರಿಟ್ಸ್ ಆಗೇ ಓದಿ, ಸಮಸ್ಯೆ ಇಲ್ಲ. ರಿಟ್ ಗಳ ಬಗ್ಗೆ ಓದಿದಿರಲ್ವಾ, ಸೊ ನಿಮ್ಗೆ ಐಡಿಯಾ ಇರುತ್ತೆ. ಮ್ಯಾಂಡಮಸ್ ರಿಟ್ಟು, ಸರ್ಚ್ಯೂರರಿ ರಿಟ್ಟು, ಈ ರೀತಿಯಾದಂತ ರಿಟ್ಸ್ ಗಳು, ಕೋವ್ಯಾರೆಂಟ್, ಪ್ರೊಬಿಷನ್ ಎಲ್ಲ ರಿಟ್ಸ್ ಗಳು ನಿಮ್ಗೆ ಐಡಿಯಾ ಇರುತ್ತೆ. ಸೊ ರಿಟ್ಸ್ ಗಳ ಬಗ್ಗೆನೇ ನೋಡ್ಕೊಳ್ಳಿ, ಅದು ಏನೋ ಸಾಕಾಗುತ್ತೆ. ಸೊ ಈ ರೀತಿಯಾಗಿ 4 ಕ್ವಶನ್ಸ್ ಗಳನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 3 ಇವೆಲ್ಲವೂ ಕೂಡ ರಿಟ್ಸ್ ಗಳ ಬಗ್ಗೆ ಮಾತಾಡುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಅದಾದ್ಮೇಲೆ 2 ಕ್ವಶನ್ ನಾನು ಕೊಟ್ಟಿದ್ದೇನೆ, ಸೊ ಅದನ್ನ ಮೇಲ್ ನೋಟ್ದಲ್ಲಿ ನೋಡ್ಕೊಳ್ಳಿ. ಆಕ್ಚುಲಿ 8 ಕ್ವಶನ್ ಕೂಡ ಮ್ಯಾಂಡಮಸ್ ಬಗ್ಗೆ ಮಾತಾಡ್ತಾ ಇದೆ, ಸೊ ಅದನ್ನು ಅಲ್ಲೇ ನೋಡುವಂತದ್ದು. 9th ಕ್ವಶನ್ ನ ಆಕ್ಚುಲಿ ಇಗ್ನೋರ್ ಮಾಡಿದ್ರು ಕೂಡ ನಡೆಯುತ್ತೆ. 9th ಕ್ವಶನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, 9th ಕ್ವಶನ್ ಇಗ್ನೋರ್ ಮಾಡಿದ್ರು ನಡೆಯುತ್ತೆ. ಬಟ್ ಮೇಲ್ ಅದೇನ್ ಹೇಳುತ್ತೆ ಅಂತ ನೋಡ್ಕೊಂಡು ಹೋಗಿ, ಸಾಕಾಗುತ್ತೆ. ಸೊ ಈ ರೀತಿಯಾಗಿ ಯೂನಿಟ್ 4 ನ ಸೆಗ್ರಿಗೇಟ್ ಮಾಡ್ತಾ ಹೋಗಿ. ಸೊ ಒನ್ಸ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನಾನು ರೆಕಾರ್ಡೆಡ್ ಕೊಟ್ಟಾಗ, ಕ್ಲಾಸಸ್ ಕೊಟ್ಟಾಗ, ಬಿಫೋರ್ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಪ್ಲೇ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಬಂದು ಯೂನಿಟ್ 5. ಯೂನಿಟ್ 5 ದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದ್ರೆ ಲೋಕಪಾಲ್ ಲೋಕಾಯುಕ್ತ. ಸೊ ಜನರಲಿ ಮಾತಾಡ್ತಿರಲ್ಲ, ಲೋಕಾಯುಕ್ತ ರೆಡ್ ಆಯ್ತು ಅದೇ ಇದು ಅಂತ ಮೂವೀಸ್ ಗಳಲ್ಲಿ. ಸೊ ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದೇ ಇರುವಂತದ್ದು. ಲೋಕಪಾಲ್ ಲೋಕಾಯುಕ್ತದ ಬಗ್ಗೆ ಅದ್ರ ಬಾಡಿ ಏನು, ಹೈರಾರ್ಕಿ ಏನು, ಆಮೇಲೆ ಅದ್ರದ್ದು ಪವರ್ ಏನು, ಫಂಕ್ಷನ್ ಏನು, ಇದನ್ನ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಜುಡಿಷಿಯಲ್ ರಿವ್ಯೂ ಆನ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂತ ಇದೆ. ಸೊ ಈ ಕಾನ್ಸೆಪ್ಟ್ ಇಲ್ಲೂ ಕೂಡ ಕ್ಲಬ್ ಆಗಿದೆ, ಐ ಥಿಂಕ್. ಸೊ ಕ್ವಶನ್ಸ್ ಗಳಲ್ಲೂ ಕೂಡ ಕೇಳಿದಾಗ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಇದು ಅಲ್ಲಿಂದ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ನೋಡ್ಕೊಳ್ಳಿ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಬಗ್ಗೆ. ಅಲ್ಲೂ ಕೂಡ ನಾನು 3rd or 4th ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಲಾಸ್ಟ್ ಯೂನಿಟ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜುಡಿಷಿಯಲ್ ಕಂಟ್ರೋಲ್ ಯಾವ ರೀತಿ ಮಾಡುತ್ತೆ ಅಡ್ಮಿನಿಸ್ಟ್ರೇಟಿವ್ ಲೆಜಿಸ್ಲೇಷನ್ ಡಿಸೈಡೆಡ್ ಕೇಸ್ಗಳ ಜೊತೆ, ಅದನ್ನು ನೋಡಿ. ಸೊ ಇದಾದ್ಮೇಲೆ ಪಬ್ಲಿಕ್ ಕೋಆಪರೇಷನ್ ಏನಿದೆ ಇಂಡಿಯಾದಲ್ಲಿ, ಸೊ ಯಾವ ರೀತಿ ನಡೀತಾ ಇದೆ ಅಂದ್ರೆ ನಾನು ಹೇಳಿದ್ನಲ್ಲ, ಪಬ್ಲಿಕ್ ಅಂಡರ್ಟೇಕಿಂಗ್ ಯಾವ ರೀತಿ ತಗೊಳ್ತಾರೆ ಗೌರ್ಮೆಂಟ್ ಕಂಪನೀಸ್, ಕಾರ್ಪೊರೇಷನ್ಸ್ ಗಳನ್ನ, LIC ಗಳಲ್ಲಿ ಆಕ್ಟ್ ಗಳು ಮಾಡ್ತಾ ಯಾವ ರೀತಿ ತಗೊಳ್ತಾರೆ ಅಂತ. ಸೊ ಅದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅದನ್ನ 3rd ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಆಗ್ತಾ ಇದೆ. ಸೊ ಇದಾದ್ಮೇಲೆ 4th ಮೋಸ್ಟ್ ಇಂಪಾರ್ಟೆಂಟ್ ನಲ್ಲಿ ಕಮಿಷನ್ಸ್ ಗಳ ಬಗ್ಗೆ ನೋಡ್ಕೊಳ್ಳಿ. ಯಾವ್ಯಾವ ರೀತಿಯಾದಂತ ಕಮಿಷನ್ಸ್ ಗಳಿದೆ, ಅದ್ರಲ್ಲಿ ಎನ್ಕ್ವೈರಿ ಕಮಿಷನ್ ಇಂಪ್ಯಾಕ್ಟ್ ಏನು, ರಿಪೋರ್ಟ್ ಏನ್ ಮಾಡ್ತಾರೆ ಅಂತ ಆಯೋಗಗಳ ಬಗ್ಗೆ 4th ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 2 ಮತ್ತೆ ಕ್ವಶನ್ ನಂಬರ್ 1 ಏನಿದೆ, ಸೊ ಎರಡೂ ಕೂಡ ಕ್ಲಬ್ ಮಾಡಿರುವಂತ ಕ್ವಶನ್ಸ್. ಎರಡೂ ಕೂಡ ಸೇಮ್ ಕ್ವಶನ್. ಆಕ್ಚುಲಿ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಎರಡನ್ನೂ ಕೂಡ ಕ್ಲಬ್ ಮಾಡಬಹುದು. ಯಾಕಂದ್ರೆ ಲೋಕಾಯುಕ್ತ, ಲೋಕಪಾಲ್ ಅನ್ನುವಂಥದ್ದು ಏನಿದೆಯಲ್ವಾ, ಸೊ ಇದರಲ್ಲಿ ನಮ್ಮ ಸ್ಟೇಟ್ ಅಂತ ಬಂದಾಗ ಲೋಕಾಯುಕ್ತ ಬರುತ್ತೆ, ಸೆಂಟ್ರಲ್ ಅಂತ ಬಂದಾಗ ಲೋಕಪಾಲ್ ಅಂತ ಬರುತ್ತೆ. ಅದ್ರಲ್ಲಿ ಕರ್ನಾಟಕದ ಲೋಕಾಯುಕ್ತ ಬಗ್ಗೆ ಬರೀರಿ ಅಂತ ಕೇಳುವಂತ ಸಾಧ್ಯತೆಗಳಿರುವಂತದ್ದು ಅಷ್ಟೇ. ಸೊ ಈ ರೀತಿಯಾಗಿ ನೀವು ಇಂಪಾರ್ಟೆನ್ಸ್ ಗಳನ್ನ ತೆಗೆದುಕೊಳ್ತಾ. ಸೊ ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಹೇಗೆ ಕಂಟ್ರೋಲ್ ಓವರ್ ತಗೊಳ್ತಾ ಇದೆ, ಜುಡಿಷಿಯಲ್ ಹೇಗೆ ಕಂಟ್ರೋಲ್ ಓವರ್ ತಗೊಳ್ತಾ ಇದೆ. ಬೇಸಿಕಲಿ ಲಾಸ್ಟ್ ಯೂನಿಟ್ ಅಲ್ಲೇ ಇದೆಲ್ಲ ಬಂದಿದೆ. ಸಮ್ಟೈಮ್ಸ್ 5th ಯೂನಿಟ್ ಅಲ್ಲೂ ಕೂಡ ಕ್ವಶನ್ ರೈಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಅಲ್ಲಿ ಓದಿದ್ರೆ ಇಲ್ಲಿ ಓದ್ದ ಹಾಗೆ ಏನು ಸಮಸ್ಯೆ ಇಲ್ಲ. ಸೊ 100 ಪ್ಯಾಟರ್ನ್ ಕೂಡ ನಾವು ಫಾಲೋ ಮಾಡಿದಾಗ ಕ್ವಶನ್ಸ್ ಗಳನ್ನು ರ್ಯಾಂಡಮ್ 1 2 3 4 5 7 8 ಅಂತ ಕೊಟ್ಟಾಗ ಇದನ್ನು ಮೆನ್ಷನ್ ಮಾಡಿರುವಂತದ್ದು. ಸೊ ಇದು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನ ಲಿಸ್ಟ್. ಓಕೆ, ಸೊ ಮತ್ತೊಂದ್ಸಲ ರಿವಿಷನ್ ಏನಾದ್ರು ಮಾಡ್ಬೇಕು ಅಂದ್ರೆ ಮತ್ತೆ ಅದೇ ಹೇಳ್ಬೇಕಷ್ಟೇ ರಿವಿಷನ್ ಅಲ್ಲಿ. ಸೊ ನೀವು ಆ ಯೂನಿಟ್ ಗಳನ್ನ ಓದ್ತಾ ಇರ್ಬೇಕಾದ್ರೆ ಮತ್ತೊಂದ್ಸಲ ಅದನ್ನ ನೋಡಿ, ಜಸ್ಟ್ 1 2 3 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ ಒಂದೊಂದು ಯೂನಿಟ್ ನ ನೋಡ್ಲಿಕ್ಕೆ. ಮೆನ್ಷನ್ ಮಾಡ್ಕೊಂಡು ನೋಟ್ ಡೌನ್ ಮಾಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ. ಸಿಂಪಲ್ ಆಗಿ ಓದಿ, ಸ್ಮಾರ್ಟ್ ಆಗಿ ಓದಿ, ಕಡಿಮೆ ಓದಿ, ಜಾಸ್ತಿ ಮಾರ್ಕ್ಸ್ ತೆಗಿರಿ. ಸೊ ಅದಕ್ಕೆ ಪ್ರಿಯಾರಿಟಿ ಕ್ವಶನ್ಸ್ ಗಳನ್ನು ಕೂಡ ನಾನು ಕೊಡ್ತಾ ಇದ್ದೇನೆ, ಯಾವ್ದಾವ್ದು ಬರುತ್ತೆ ಯಾವ್ದಾವ್ದು ಬರಲ್ಲ ಅಂತ.
ಓಕೆ, ಸೊ ಇಲ್ಲಿಗೆ ಆ, ಇವತ್ತಿನ ಒಂದು 2 ಸೆಷನ್ಸ್ ಹೊಡೆದಾಗುತ್ತೆ. ಅಂದ್ರೆ ನಮ್ಮ ಒಂದು ಇದೇ ಸೆಷನ್ ನ 2 ಪಾರ್ಟ್ಸ್. ಇವತ್ತೇನ್ ಕ್ಲಾಸ್ ತಗೊಂಡಿದ್ದೆ ಅದರಲ್ಲಿ ಫಸ್ಟ್ ಸಿಲೆಬಸ್ ಕಾಪಿ ಬಗ್ಗೆ ಹೇಳ್ಬೇಕಾಗಿತ್ತು, ಹೇಳಾಯ್ತು. ಎರಡನೇದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳ್ಬೇಕಾಗಿತ್ತು, ಹೇಳಾಯ್ತು. ಅದರಲ್ಲೇ ಪ್ರಿಯಾರಿಟಿ ವೈಸ್. ಮೂರನೇದಾಗಿ ಲಾಸ್ಟ್ ಒಂದು ಸೆಷನ್ ಉಳಿದಿದೆ, ಡೌಟ್ ಸೆಷನ್. ಅಂದ್ರೆ ನಿಮ್ಗಳ ಜೊತೆ ಒಂದಿಷ್ಟು ಮಾತುಕತೆ, ಹೇಗ್ ನಡೀತಾ ಇದೆ, ಏನ್ ಸ್ಟಡೀಸ್, ಇದ್ರಲ್ಲಿ ಏನ್ ಡೌಟ್ ಬಂತು, ಸೊ ಯಾವ ಕಾನ್ಸೆಪ್ಟ್ ಏನ್ ಮಾತಾಡ್ತಾ ಇದೆ, ಸೊ ಈ ರೀತಿಯಾಗಿ ಒಂದಿಷ್ಟು ಮಾತುಕತೆ. ಸೊ ಅದು ಥರ್ಡ್ ಪಾರ್ಟ್ ಅಲ್ಲಿ ನಾವು ಹಾಸ್ಟ್ ಮಾಡ್ತಾ ಹೋಗೋಣ. ಸೊ ಈಗ ನಾನು ಮೀಟಿಂಗ್ ನ ಕ್ಲೋಸ್ ಮಾಡ್ತೇನೆ. ಮೀಟಿಂಗ್ ನ ಕ್ಲೋಸ್ ಮಾಡ್ಬಿಟ್ಟು ನಾನು ಬ್ರೇಕ್ ತಗೊಳ್ತೇನೆ ಥರ್ಡ್ ಸೆಷನ್ಗೆ. ಸೊ ಈಗ 9:20 ಆಗಿದೆ ಟೈಮು. ನಾನು ಮತ್ತೆ ಕಮ್ ಬ್ಯಾಕ್ ಆಗ್ತೇನೆ ನಿಮ್ಗೆ. ಐ ಥಿಂಕ್ ನಾನು ತುಂಬಾ ಲಾಂಗ್ ತಗೊಂಡೆ ಬಿಡದ ಹಾಗೆ. ಸೊ ಮಿಡ್ಲಲ್ಲಿ ಒಂದು ನಾನು ಬ್ರೇಕ್ ತಗೊಳ್ತಾ ಇದ್ದೆ, ಒಂದು 2-5 ಮಿನಿಟ್ಸ್. ನಾವು ಮತ್ತೆ 9:35ಗೆ ಕನೆಕ್ಟ್ ಆಗೋಣ. ಐ ನೀಡ್ ಸಮ್ 15 ಮಿನಿಟ್ಸ್ ಗ್ಯಾಪ್. ಓಕೆ, ಸೊ 9:35 ಕನೆಕ್ಟ್ ಆಗಿ ಆ 9:35ದಲ್ಲಿ ನಿಮಗೆ ಏನೇ ಡೌಟ್ಸ್ಗಳಿದ್ರು ನನಗೆ ಕೇಳಿ. ಈ ಸಬ್ಜೆಕ್ಟ್ ಮೇಲೆ ಏನ್ ಡೌಟ್ಸ್ಗಳಿದ್ರು ಕೇಳಿ. ಸೊ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. 9:34ಗೆ ಎಲ್ರಿಗೂ ಅನ್ಮ್ಯೂಟ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಮಿಡ್ಲಲ್ಲಿ ಡಿಸ್ಟರ್ಬೆನ್ಸ್ ಇದ್ದಾಗಲೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಹಾರ್ಟ್ಲಿ ವೆಲ್ಕಮ್. ಸೊ ಇದರಲ್ಲಿ ಇರುವಂತ ಸಣ್ಣ ಪುಟ್ಟ ಕನ್ನಡ ಕರೆಕ್ಷನ್ಸ್ಗಳೇನಿದೆ ಅದನ್ನು ಕೂಡ ಮಾಡಿಸ್ಕೊಳ್ಳೋಣ, ನಾನು ಅಬ್ಸರ್ವ್ ಮಾಡಿದೆ. ಸೊ ಥ್ಯಾಂಕ್ ಯು ಆಲ್. ವಿ ವಿಲ್ ಮೀಟ್ ಅಗೇನ್ ಅಟ್ 9:35 PM. ಅಂಡ್ ಅನ್ಮ್ಯೂಟ್ ಮಾಡುವಂಥದ್ದು 9:34ಗೆ ನಾನು ಅನ್ಮ್ಯೂಟ್ ಮಾಡ್ತೇನೆ. ಥ್ಯಾಂಕ್ ಯು ಆಲ್. ಯಾರ್ಯಾರಿಗೆ ಏನೋ ಡೌಟ್ಸ್ ಇಲ್ಲ, ಸೊ ಅವ್ರು ಎಕ್ಸಿಟ್ ಆಗ್ಬೋದು. ಸೊ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ಬಹುದು. ನಾನು ಆಫ್ಟರ್ 15 ಮಿನಿಟ್ಸ್ ಬರ್ತೇನೆ, ಮೀಟಿಂಗ್ ಎಂಡ್ ಮಾಡಲ್ಲ ನಾನು. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ಏನಾದ್ರು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ಗಳಿದ್ರೆ ದಯವಿಟ್ಟು ಆ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ಈಗಲೇ. ಅವರು ಕೂಡ ಮೀಟಿಂಗ್ ಇದ್ದಾರೆ, ಸೊ ನಿಮ್ ರಿಸಾಲ್ವ್ ಮಾಡ್ತಾರೆ. ನನ್ನ ಜೊತೆ ಲೀಗಲ್ ಇಶ್ಯೂಸ್ಗಳನ್ನ ಕೇಳ್ಕೊಂಡು ರಿಸಾಲ್ವ್ ಮಾಡಿ. ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ಗಳನ್ನ 9591573526 ಜೊತೆ ಒಂದ್ಸಲ ರಿಸಾಲ್ವ್ ಮಾಡ್ಕೊಳ್ಳಿ. ಒಂದು ಅನೌನ್ಸ್ಮೆಂಟ್, ಹೊಸ ಆಪ್ ನಾವು ಲಾಂಚ್ ಮಾಡ್ತಾ ಇದೀವಿ, V3 ಅಂತ ಹೇಳಿ. ಸೊ ಅದ್ರಲ್ಲಿ ಮೈಗ್ರೇಷನ್ ನಡೀತಾ ಇದೆ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ನಾನು ಸ್ಟಿಲ್ ಮೈಗ್ರೇಷನ್ ನಡೀತಾ ಇದೆ. ಇರುವಂತ ಸ್ಟೂಡೆಂಟ್ಸ್ ಗಳಲ್ಲಿ ಎಷ್ಟೋ ಜನ ಆಲ್ರೆಡಿ ಹೊಸ ಆಪ್ ಯೂಸ್ ಮಾಡ್ತಾ ಇದ್ದಾರೆ. ಕೋಲ್ಡ್ ಟ್ರಯಲ್ ಕೊಟ್ಟಿದ್ದೀವಿ. ಸೊ ಇಫ್ ಇನ್ ಕೇಸ್ ಯಾರಿಗಾದ್ರೂ ಎರರ್ ಇದ್ದಲ್ಲಿ ನೀವು ಅದನ್ನ ತಗೊಂಡು ಲಾಂಚ್ ಮಾಡ್ಕೊಂಡು ನೋಡ್ಬೋದು. ಸೊ ಯಾವಾಗ ಆಪ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಇರುವಂತ ಆಪ್ ಅಲ್ಲಿ ದಯವಿಟ್ಟು ಡೌನ್ಲೋಡ್ ಮಾಡಿ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಎಷ್ಟು ಚೆನ್ನಾಗಿ ಡೌನ್ಲೋಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಗೆ ಆಪರೇಟ್ ಆಗುತ್ತೆ. ಡೌನ್ಲೋಡ್ ಅಲ್ಲಿ ಫ್ಲೈಟ್ ಮೋಡ್ ಅಲ್ಲಿ ಇಟ್ಟು ವೈಫೈ ಇಲ್ದಂಗೆ, ನೆಟ್ ಇಲ್ದಂಗೆ ನೋಡ್ಬೋದು ಡೌನ್ಲೋಡ್ ಮಾಡಿರೋ ವಿಡಿಯೋಸ್ಗಳನ್ನ. ಸೊ ಅದನ್ನ ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಆಗೋ ತರ ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ಅವಕಾಶ ಸಿಕ್ಕಾಗ, ಆಪ್ ಚೆನ್ನಾಗಿ ವರ್ಕ್ ಆಗ್ತಿದ್ದಾಗ, ಮೈಗ್ರೇಷನ್ ಫ್ರೀಸಿಂಗ್ ಟೈಮ್ ಇಲ್ಲದೆ ಇದ್ದಾಗ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವನ್ ಅದು ಸರ್ವರ್ ಎರರ್ ಅಂತ ತೋರಿಸ್ಲಿ, ಏನಾದ್ರೂ ತೋರಿಸ್ಲಿ, ಅದರಲ್ಲಿ ಡೌನ್ಲೋಡೆಡ್ ವಿಡಿಯೋಸ್ ಅಲ್ಲಿ ಹೋಗ್ಬಿಟ್ಟು ಸಾರ್ಟ್ ಔಟ್ ಮಾಡಿ ಯೂನಿಟ್ ವೈಸ್ ಓಪನ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡಿರೋ ಎಲ್ಲಾ ವಿಡಿಯೋಗಳು ಅಲ್ಲಿ ಬರ್ತಾ ಹೋಗುತ್ತೆ. ಸರಿ, ಎನಿಯೋ ಹೇಗಿದ್ರು ಡಿಸ್ಕಸ್ ಮಾಡೋಣ. ಸೊ ನಾನು ಎಕ್ಸಿಟ್ ಆಗ್ತಾ ಇದ್ದೇನೆ. ಸೊ ನಾನು ಮತ್ತೆ ಸಿಗ್ತೇನೆ 9:35 ಸಿಗ್ತೇನೆ ನಾನು. 9:34 ತನಕ, 9:34ಗೆ ಅನ್ಲಾಕ್ ಮಾಡ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕನ್ನಡ ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.